योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ 48ನೇ ಶ್ಲೋಕದವರೆಗೆ ಚಿಂತನೆ ಮಾಡಿದ್ದೇವೆ. ಸಹಜವಾದ ಕರ್ಮವನ್ನು ಮಾಡುವಾಗ ಅಕಸ್ಮಾತ್ತಾಗಿ ತಪ್ಪು ಸಂಭವಿಸಿದರೆ ಅಂತಹ ತಪ್ಪು ಅದು ತಪ್ಪು ಅಂತ ಪರಿಗಣನೆಗೆ ಬರುವುದಿಲ್ಲ ಎನ್ನುವಂಥ ಮಾತನ್ನು ಭಗವಂತ ಹೇಳಿದ್ದ. ಸಹಜ ಮತ್ತು ಸ್ವಭಾವಜ ಎರಡೂ ಒಂದೇ ಅರ್ಥವನ್ನು ಕೊಡುವ ಪದ ಅಂತ ನಾನು ಹೇಳಿದ್ದೆ. ಸಹಜ ಕರ್ಮ ಅಂದರೆ ನಾವು ಈ ಸಹಜ ಎನ್ನುವ ಪದವನ್ನು ಕನ್ನಡದಲ್ಲಿ ಭಾಳ ಸಹಜವಾಗಿ ಬಳಸ್ತೇವೆ. ಆದರೆ ಅದಕ್ಕೆ ಅದರದ್ದಾದ ಒಂದು ವಿವರಣೆ ಉಂಟು. ಸಹಜಂ ಕರ್ಮ ಅಂದರೆ ಸಹ ಅಂದರೆ ಜೊತೆಗೆ ಅಂತ, ಜಮ್ ಅಂದರೆ ಹುಟ್ಟಿದ್ದು ಅಂತ. ಹಾಗಿದ್ರೆ ನಮ್ಮ ಜನ್ಮದೊಂದಿಗೆ ಯಾವುದು ಹುಟ್ಟಿರುತ್ತದೆಯೋ ಅದು ಸಹಜ ಕರ್ಮ. ಆ ಸಹಜ ಕರ್ಮದಲ್ಲಿ ನಮಗೆ ಒಂದು ರೀತಿಯಾದಂತಹ ಹಿಡಿತ ಇರ್ತದೆ, ಒಂದು ರೀತಿಯಾದಂಥ ಧೈರ್ಯ ಇರ್ತದೆ. ಹಾಗಾಗಿ ಅಂತಹ ಕರ್ಮದಲ್ಲಿ ತಪ್ಪು ಸಂಭವಿಸಿದರೂ ಅದು ತಪ್ಪಲ್ಲ ಅಂತ ಭಗವಂತ ಹೇಳಿದಂಥ ಸಮಾಧಾನದ ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆಯನ್ನು ನಾವು ನೋಡಿದ್ದೇವೆ. ಅದಾದ ಮೇಲೆ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗಬೇಕು, 49ನೆಯ ಶ್ಲೋಕಕ್ಕೆ. ಈ ಶ್ಲೋಕವನ್ನು ನೋಡುವ ಮುನ್ನ ಯಾಕೆ ಈ ಶ್ಲೋಕ ಹೊರಟಿತು ಅನ್ನೋದನ್ನು ನೋಡಬೇಕು. ಗೀತೆಯ ಪ್ರತಿಯೊಂದು ಶ್ಲೋಕಗಳಿಗೂ ಸಹ ಒಂದೊಂದು ಸಂಬಂಧದ ಕೊಂಡಿಗಳಿವೆ. ಆ ಕೊಂಡಿ ಸಿಗದೇ ಇದ್ದರೆ ಇದು ಯಾಕೆ ಬಂತು ಅನ್ನೋದು ಗೊತ್ತಾಗೋದಿಲ್ಲ. ಆ ಕೊಂಡಿ ಕೇವಲ ಗೀತೆಯ ಮೂಲ ಶ್ಲೋಕಗಳ ಪಠಣದಿಂದ ನಮಗೆ ಸಿಗೋದಿಲ್ಲ. ಭಾಷ್ಯಕಾರರ ಭಾಷ್ಯದ ಸಹಾಯದಿಂದ ಅಥವಾ ವ್ಯಾಖ್ಯಾನಕಾರರ ಸಹಾಯದಿಂದ, ವ್ಯಾಖ್ಯಾನಕಾರರು ಅಂದರೆ ಇಲ್ಲಿ ಕನ್ನಡದಲ್ಲಿ ಬರೆದ ಯಾವುದೋ ಭಗವದ್ಗೀತೆಯ ವ್ಯಾಖ್ಯಾನದಿಂದಲೂ ಆ ಕೊಂಡಿ ಸಿಗೋದಿಲ್ಲ ನಮಗೆ. ಪ್ರಾಚೀನ ಸಂಪ್ರದಾಯದ ವ್ಯಾಖ್ಯಾನಗಳಲ್ಲಿ ಶಂಕರ ಭಗವತ್ಪಾದರು ಮತ್ತು ವಿಶೇಷವಾಗಿ ಮಧುಸೂದನ ಸರಸ್ವತಿಗಳು ಅವರೆಲ್ಲರೂ ಸಹ ಆ ಒಂದು ಸಂಬಂಧ ವಾಕ್ಯವನ್ನು ಅಲ್ಲಲ್ಲಿಡ್ತಾ ಹೋಗ್ತಾರೆ. ಅದು ಸಿಕ್ಕಾಗ ನಮಗೆ ಓಹೋ, ಇದಕ್ಕೋಸ್ಕರ ಭಗವಂತ ಈ ಮಾತನ್ನು ಶ್ಲೋಕ ರೂಪದಲ್ಲಿ ಹೇಳಿದ ಅನ್ನೋದು ಗೊತ್ತಾಗುತ್ತೆ. ಹಾಗಿಲ್ಲದೇ ಇದ್ದರೆ ಎಷ್ಟೋ ವರ್ಷ ಗೀತೆಯನ್ನು ಪಾರಾಯಣ ಮಾಡಿದ್ರೂ ಸಹ ಈ ಶ್ಲೋಕ ಆದಮೇಲೆ ಈ ಶ್ಲೋಕವನ್ನು ಯಾಕೆ ಹೇಳಿದ ಅಂತ ಒಂದು ಸಂಶಯ ಬರುತ್ತೆ. ಎಷ್ಟೋ ಕಡೆಗಳಲ್ಲಿ ಪರಸ್ಪರ ಒಂದಕ್ಕೊಂದು ಸಂಬಂಧ ಇಲ್ಲವಲ್ಲಪ್ಪ ಅಂತಲೂ ನಮಗೆ ಕಾಡೋದಕ್ಕೆ ಶುರುವಾಗುತ್ತೆ.
ಯಾಕೆ ಅಂದರೆ ಆ ಸಂಬಂಧದ ಕೊಂಡಿ ನಮಗೆ ಸಿಗದೇ ಇರೋದೇ ಕಾರಣ ಅದಕ್ಕೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕಕ್ಕೆ ಅಂದರೆ 49ನೇ ಶ್ಲೋಕ ಯಾಕೆ ಹೊರಟಿತು ಅನ್ನೋದಕ್ಕೆ ಭಗವತ್ಪಾದರು ಒಂದು ವಾಕ್ಯವನ್ನು ಸಂಗತಿ ವಾಕ್ಯ ಅಂತ ಕರೀತಾರೆ. ಅದನ್ನು ಸಂಸ್ಕೃತದಲ್ಲಿ ಅದನ್ನು ಇಡ್ತಾರೆ. ಆತ್ಮಜ್ಞಾನಕ್ಕೆ ಬೇಕಾದಂತಹ ಅರ್ಹತೆ ತನಗೆ ವಿಹಿತವಾದ ಕರ್ಮವನ್ನು ಮಾಡುವುದರಿಂದಲೇ ಬರ್ತದೆ. ಅವರವರಿಗೆ ವಿಹಿತವಾದ ಕರ್ಮದಿಂದ ಆ ಅರ್ಹತೆ ಬರುವವರೆಗೂ ಸಹ ಕರ್ಮವನ್ನು ಬಿಡುವಂತೆ ಇಲ್ಲ. ಆ ಅರ್ಹತೆ ಬರುವುದು ಅವನಿಗೆ ವಿಹಿತವಾದ ಕರ್ಮಾಚರಣೆಯಿಂದ. ಆದ್ದರಿಂದ ಸ್ವಕರ್ಮಣ ಸಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಸ್ವಕರ್ಮ ಅಂದರೆ ಅದೇ ನೋಡಿ, ತನ್ನ ಸ್ವಭಾವಕ್ಕೆ ಅನುಗುಣವಾದ ಕರ್ಮವನ್ನು ಭಗವದರ್ಚನೆಯ ಬುದ್ಧಿಯಿಂದ ಮಾಡಿದಾಗ ಅವನಿಗೆ ಸಿದ್ಧಿಯಾಗ್ತದೆ ಅಂತ. ಯಾವ ಸಿದ್ಧಿ ಅಂತ ಕೇಳಿದರೆ ಚಿತ್ತಶುದ್ಧ ಎನ್ನುವಂತಹ ಸಿದ್ಧಿ. ಇದೊಂದು ದೊಡ್ಡ ಸಿದ್ಧಿ. ದೇಹದ ಕೊಳೆಯನ್ನು ತೊಳೆದುಕೊಳ್ಳೋದು ಅದು ಶುದ್ಧಿ, ಆದರೆ ಅದೊಂದು ಸಿದ್ಧಿ ಅಲ್ಲ. ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳ್ಕೊಳ್ಳೋದು ಅದು ಶುದ್ಧಿ, ಅದಕ್ಕಿಂತ ಹೆಚ್ಚಿಗೆ ಅದೊಂದು ಸಿದ್ಧಿ. ಯಾಕೆ ಅಂದರೆ ಈ ದೇಹದ ಕೊಳೆ ಈ ಜನ್ಮದಿಂದ ಬಂದದ್ದು, ಅದರ ಮನಸ್ಸಿಗೆ ಅಂಟಿದ ಕೊಳೆ ಕೇವಲ ಈ ಜನ್ಮದ್ದಲ್ಲ. ಆ ಮನಸ್ಸಿಗೆ ಎಷ್ಟು ಇಂತಹ ದೇಹಗಳು ಆಗಿ ಹೋಗಿವೆಯೋ ಗೊತ್ತಿಲ್ಲ. ಹಾಗಾಗಿ ಜನ್ಮ ಜನ್ಮಾಂತರದ ಕೊಳೆಯನ್ನು ಅದು ಕಟ್ಟಿಕೊಂಡು ಬರ್ತದೆ. ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಆಧುನಿಕ ಭಾಷೆಯಲ್ಲಿ ನಮ್ಮ ಮನಸ್ಸು ಕೊಳೆಯನ್ನು ಹಾಕಿಕೊಂಡು ಹೋಗುವ ಕ್ಯಾರಿಯರ್. ಆ ಕೊಳೆಯನ್ನು ತೊಳೆದು ಶುದ್ಧ ಮಾಡೋದು ಉಂಟಲ್ಲ, ಇದೊಂದು ಮಹಾಸಿದ್ಧಿ ಅಂತಾನೆ ಗೀತಾಚಾರ್ಯ. ಹಾಗಾಗಿ ಈ ಸಿದ್ಧಿ ಯಾವಾಗ ನಿನಗೆ ಬರುತ್ತೆ ಅಂದರೆ ನಿನ್ನ ಸ್ವಭಾವಕ್ಕೆ ವಿಹಿತವಾದ ಕರ್ಮವನ್ನು ನನ್ನ ಅರ್ಚನೆ ಅಂತ, ನನ್ನ ಪೂಜೆ ಅಂತ ತಿಳಿದು ಮಾಡು ಅಂತ. ಆಗ ದೇಹ ಕೊಳೆಯಾದರೂ ಚಿಂತೆ ಇಲ್ಲ, ಮನಸ್ಸು ಶುದ್ಧವಾಗ್ತದೆ. ಆ ಚಿತ್ತ ಶುದ್ಧಿ ಅದೊಂದು ಸಿದ್ಧಿ. ಅಷ್ಟು ಹಿನ್ನೆಲೆಯಲ್ಲಿ ಸಿದ್ಧಿಂ ವಿಂದತಿ ಮಾನವ, ಭಗವಂತನದೇ ಮಾತು, ನಂದಲ್ಲ ಇದು. ಈ ಮನಸ್ಸು ಶುದ್ಧವಾದಾಗ ನೈಷ್ಕರ್ಮ್ಯ ಸಿದ್ಧಿ ಎನ್ನುವಂತಹ ಇನ್ನೊಂದು ಸಿದ್ಧಿ ಬರ್ತದೆ ಅಂತವನಿಗೆ. ಈ ಸಿದ್ಧಿ, ಚಿತ್ತಶುದ್ಧಿ ಎನ್ನುವ ಸಿದ್ಧಿ ನೈಷ್ಕರ್ಮ್ಯ ಸಿದ್ಧಿಗೆ ಕಾರಣ ಅಂತ. ಹಾಗಿದ್ರೆ ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ನೋಡೋಣ. ಇದಕ್ಕೂ ಮೊದಲು ಇನ್ನೊಂದು ಮಾತನ್ನು ನಾನು ಹೇಳಿಬಿಡ್ತೇನೆ. ಅವರವರಿಗೆ ವಿಹಿತವಾದ ಕರ್ಮವನ್ನು ಭಗವದರ್ಪಣೆ ಅಥವಾ ಭಗವದರ್ಚನೆ ಎನ್ನುವಂಥ ಬುದ್ಧಿಯಿಂದ ಮಾಡಿದಾಗ ಚಿತ್ತಶುದ್ಧಿ ಅಂತ. ನೋಡಿ, ನಿನ್ನೆ ದಿವಸ ನಾನು ನಮ್ಮ ಸಂಸದ್ ಭವನದಲ್ಲಿ ಗೀತೆಯ ಸ್ವೇಸ್ವೇ ಕರ್ಮಣ್ಯಭಿರತಃ ಎನ್ನುವಂತಹ ಶ್ಲೋಕ ಬರೆದಿಟ್ಟಿದ್ದನ್ನು ಹೇಳಿದ್ದೇನೆ. ಇದೇ ಅರ್ಥ ನೇರ ಅಲ್ಲದಿದ್ದರೂ ಸಹ ವಿಧಾನಸೌಧದ ಮೇಲೂ ಒಂದು ಶಬ್ದ ಉಂಟು, ಒಂದು ವಾಕ್ಯ ಉಂಟು. ಏನು ಅಂದರೆ, ಸರ್ಕಾರದ ಕೆಲಸ ದೇವರ ಕೆಲಸ. ನೀವು ಅದಕ್ಕೆ ಇನ್ನೇನಾದರೂ ವ್ಯಾಖ್ಯಾನ ಮಾಡಿ, ಆದರೆ ನಿಮಗೆ ಗೊತ್ತಿರಬೇಕು, ನಮ್ಮ ಸುಮಾರು 30-40 ವರ್ಷಗಳ ಹಿಂದಿನ ರಾಜಕಾರಣಿಗಳೆಲ್ಲರೂ ಸಹ ಒಂದು ಸಂಸ್ಕಾರದ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗ್ತಾ ಇದ್ದರು ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಇವತ್ತಲ್ಲಿ ಹೋಗಲಿಕ್ಕೆ ಬೇಕಾದ ಸಂಸ್ಕಾರವೇ ಬೇರೆ. ಹಾಗಾಗಿ ನೀವು ಆ ವಾಕ್ಯಕ್ಕೆ ಏನಾದರೂ ವ್ಯಾಖ್ಯಾನ ಮಾಡಿ. ಆದರೆ ಕೆಂಗಲ್ ಹನುಮಂತಯ್ಯನವರು ಆ ವಾಕ್ಯವನ್ನಲ್ಲಿ ಕೆತ್ತಿಸಬೇಕಿದ್ರೆ ಖಂಡಿತವಾಗಿಯೂ ಸಹ ಸರ್ಕಾರದ ಕೆಲಸ ಅದು ದೇವರ ಕೆಲಸ ಎನ್ನುವಂಥ ಭಾವನೆ ಇತ್ತು. ಯಾಕೆಂದರೆ ಇವತ್ತು ನಮಗೆಲ್ಲರಿಗೂ ಸಹ ಆ ಸ್ಥಾನದ ಬಗ್ಗೆ ಗೌರವ ಉಂಟು. ಆ ಗೌರವ ಇರುವ ಸ್ಥಳದಲ್ಲಿ ಬರುವಂಥ ವ್ಯಕ್ತಿಗಳು ಅವರವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಸ್ವೇಸ್ವೇ ಕರ್ಮಣ್ಯಭಿರತಃ,
ಅದು ಚಿತ್ತಶುದ್ಧಿಗೆ ಕಾರಣ ಆಗ್ತದೆ ಅನ್ನೋದನ್ನು ಕನ್ನಡದಲ್ಲಿ ಹಾಗೆ ಬರೆದಿಟ್ಟಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಇದು ಯಾವ ಜನ್ಮದಲ್ಲಿ ಅರ್ಥ ಆಗಬೇಕು, ಆಗೋದು ಬೇಡ ಬಿಡಿ. ಹಾಗಾಗಿ ಗೀತೆ ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ತನ್ನ ಪ್ರಸ್ತುತತೆಯನ್ನು ಬಿಡೋದಿಲ್ಲ. ಕೆಲವು ಸಲ ನೇರವಾಗಿ ಮತ್ತು ಕೆಲವು ಸಲ ಸುತ್ತು ಬಳಸಿ ಪರ್ಯಾಯವಾಗಿ ಹೇಳುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಆ ಚಿತ್ತಶುದ್ಧಿ ಆದಾಗ ನೈಷ್ಕರ್ಮ್ಯ ಸಿದ್ಧಿ ಅನ್ನುವಂಥದ್ದು. ಅದಕ್ಕೋಸ್ಕರ ಆ ಚಿತ್ತಶುದ್ಧಿ ಆಗಬೇಕಿದ್ರೆ ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದನ್ನು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಸಮಸ್ತ ವಿಷಯಗಳಲ್ಲೂ ಸಹ ಆಸಕ್ತಿ ಇಲ್ಲದೇ ಇರುವಂತಹ ಬುದ್ಧಿಯುಳ್ಳವನು ಮೊದಲನೇದು ಅರ್ಹತೆ. ಎರಡನೆಯದು ಮನಸ್ಸನ್ನು ಜಯಿಸಿದವನು. ಮೂರನೆಯದು ಭೋಗದಲ್ಲಿ ಆಸೆಯನ್ನು ತೊರೆದವನು. ಇಂತಹ ಮನುಷ್ಯ ಸರ್ವಕರ್ಮಗಳ ಸನ್ಯಾಸ ರೂಪವಾದಂತಹ ಉತ್ಕೃಷ್ಟವಾದ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ. ಆ ನೈಷ್ಕರ್ಮ್ಯ ಸಿದ್ಧಿ ಬರುವುದು ಸರ್ವಕರ್ಮ ಸನ್ಯಾಸದ ಮೂಲಕ ಅಂತ. ಅದರ ವಿವರಣೆ ಆಮೇಲೆ ನೋಡೋಣ. ಈ ಶ್ಲೋಕದಲ್ಲಿ ಭಗವಂತ ಆ ಚಿತ್ತಶುದ್ಧಿ ಅನ್ನೋದು ಹೇಗೆ ಆಗತ್ತೆ, ಅದರ ಸ್ವರೂಪ ಏನು ಅನ್ನೋದನ್ನು ತಿಳಿಸೋದಕ್ಕೆ 3 ಪದಗಳನ್ನು ಇರಿಸಿದ್ದಾನೆ. ಮೊದಲನೇದು ಅಸಕ್ತ ಬುದ್ಧಿ ಸರ್ವತ್ರ. ಸರ್ವತ್ರ ಅಂದರೆ ಎಲ್ಲ ಕಡೆಗೂ ಅಂತ ಅರ್ಥ. ಏನು ಅಸಕ್ತ ಬುದ್ಧಿ ಅಂದರೆ ಸಕ್ತಿ ಅಂದರೆ ಆಸಕ್ತಿ ಅಂತ ಅರ್ಥ. ನಮಗೆ ಸಕ್ತಿ ಅಂತಂದರೆ ಅರ್ಥ ಆಗೋದಿಲ್ಲ. ಅದರ ಹಿಂದೆ ಒಂದು ಆ ಅಂತ ಉಪಸರ್ಗ ಸೇರಿಸ್ಬಿಟ್ರೆ ಅರ್ಥ ಆಗಿಬಿಡುತ್ತೆ. ಈ ಪ್ರಿಪೋಸಿಷನ್ಗಳು ಎಷ್ಟೆಲ್ಲ ಕೆಲಸ ಮಾಡ್ತೇವೆ ನೋಡಿ. ಸಕ್ತಿ ಅಂದರೆ ಆಸಕ್ತಿ, ಆದರೆ ಆ ಅಂದರೆ ಆಸಕ್ತಿ, ಅಂತ ಸೇರಿಸ್ಬಿಟ್ರೆ ನ ಅಂತ ನೆಗೆಟಿವ್ ಮೀನಿಂಗು. ಅಂದರೆ ಶಕ್ತಿ ಇಲ್ಲಬಾರದು, ಅದು ಆಸಕ್ತಿ. ಉದಾಹರಣೆಗೆ ನ ಧರ್ಮ ಅಧರ್ಮ ಅನ್ನೋದು ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ, ಸ್ವಲ್ಪ ಎನ್ನುವಂಥ ಅರ್ಥವನ್ನು ಕೊಡುತ್ತೆ, ವಿರುದ್ಧವಾದ ಅರ್ಥವನ್ನು ಕೊಡುತ್ತೆ. ಹೀಗೆ ಬೇರೆ ಬೇರೆ. ಒಂದು ಅಕಾರ ನಮಗೇನು ಗೊತ್ತು, ವರ್ಣಮಾಲೆ ಮೊದಲ ಅಕ್ಷರ ಅಂತ ಅಷ್ಟೇ ಗೊತ್ತು, ಆದರೆ ಅದಕ್ಕಿರುವ ಶಕ್ತಿ ನಮಗೆ ಗೊತ್ತಿಲ್ಲ ನೋಡಿ. ಶಕ್ತಿ ಅದರ ಹಿಂದೆ ಸೇರಿಸ್ಬಿಟ್ರೆ ಆಸಕ್ತಿ ಅಂದರೆ ಆಸಕ್ತಿ ಇಲ್ಲದೇ ಇರುವಂಥ ಬುದ್ಧಿಯವನು ಅಂತ ಅರ್ಥ. ಸಂಗರಹಿತ ಅಂತ ಭಗವತ್ಪಾದರ ಭಾಷ್ಯ. ಈ ಯಾಕೆ ಇರಬಾರ್ದು ಶಕ್ತಿ ಅಂತಂದು ಪ್ರಶ್ನೆ. ಆಸಕ್ತಿ ಯಾಕೆ ಇರಬಾರ್ದು, ಇದ್ರೆ ಏನ್ರಿ ತಪ್ಪು? ತಪ್ಪು ಏನು ಅಂದರೆ ಪ್ರಶ್ನೆ ಇಷ್ಟೇ, ಎಷ್ಟೆಷ್ಟು ಆಸಕ್ತಿ ಹೆಚ್ಚಾಗತ್ತೋ ಅಷ್ಟು ದುಃಖ ಹೆಚ್ಚಾಗತ್ತೆ. ಬುದ್ಧ ಹೇಳಿದ್ದಾನೆ ಅಂತ ನಾ ಈ ಮಾತನ್ನು ಹೇಳ್ತಾ ಇಲ್ಲ, ಉಪನಿಷತ್ತು ಹೇಳುತ್ತೆ ಅದನ್ನು, ನಮ್ಮ ಭಾಗವತ ಗ್ರಂಥ ಹೇಳುತ್ತೆ, ಗೀತೆ ಹೇಳುತ್ತೆ, ಅದಕ್ಕೆ ರಾಮಾಯಣ ಹೇಳುತ್ತೆ, ಎಲ್ಲ ಪ್ರಾಚೀನ ಗ್ರಂಥಗಳು ಹೇಳ್ತವೆ. ಬುದ್ಧ ಹೇಳುವುದಕ್ಕಿಂತ ಮೊದಲೇ ಈ ವಾಕ್ಯ ನಮ್ಮ ದೇಶದಲ್ಲಿ ಜನಜನಿತ ಆಗಿತ್ತು. ಆದರೆ ಅದು ಹೇಗೋ ಅದನ್ನೆಲ್ಲವನ್ನು ತಪ್ಪಿಸಿ ಅವನಿಗೆ ಕಟ್ಟಿಬಿಟ್ಟಿದ್ದಾರೆ ನಮ್ಮ ಸಾಹಿತಿಗಳು ಅಷ್ಟೇ. ಬುದ್ಧ ಇದೇ ಮೊದಲ ಬಾರಿಗೆ ಹೇಳಿದ ಶಬ್ದ ಅಲ್ಲ, ಅದು ಉಪನಿಷತ್ತಿನಲ್ಲಿ ಬಂದ ಶಬ್ದ, ಅದು ಗೀತೆಯಲ್ಲಿ ಬಂದ ಶಬ್ದ. ಹಾಗಾಗಿ ಆಸಕ್ತಿ ಹೆಚ್ಚಾದಷ್ಟು ಸಹ ದುಃಖ ಹೆಚ್ಚಾಗತ್ತೆ. ಯಾವುದೋ ಒಂದು ವಿಷಯದ ಬೆನ್ನತ್ತಿ ಹೋದಾಗ, ಅದು ಕೈಗೂಡಿದಾಗ ಅಲ್ಲಿಗೆ ನಿಂತು ಬಿಡೋದು, ಮತ್ತು ನಿಲ್ಲದೆ ಮುಂದಕ್ಕೆ ಹೋದರೆ ಅದ್ರ ಜೊತೆ ಇನ್ನೊಂದಿಷ್ಟು ಸಮಸ್ಯೆಯನ್ನೇನು ಹೊತ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಹಾಗಾಗಿ ದುಃಖ ಹೆಚ್ಚಾಗಬೇಕು ಅಂದರೆ ಆಸಕ್ತಿಯನ್ನು ಹೆಚ್ಚು ಮಾಡ್ಕೊ. ಆಸಕ್ತಿ ಯಾವನಿಗೆ ಕಡಿಮೆನೋ ಅವನಿಗೆ ದುಃಖ ಕಡಿಮೆ. ಅಧ್ಯಾತ್ಮ ದಾರಿಯಲ್ಲಿ ಸಾಗಬೇಕು ಅಂತ ಬಯಸ್ತೀಯೇ, ನಿನ್ನ ಜೊತೆಗೆ ಪ್ಯಾರಲಲ್ಲಾಗಿ ದುಃಖವನ್ನೂ ಕೊಂಡೊಯ್ತೇನೆ ಅಂತ ಹೇಳ್ತೀಯೇ, ಹೇಗಾಗತ್ತೆ ಇದು? ಹಾಗಾಗಿ ಈ ಶಕ್ತಿಯನ್ನು ಅಸಕ್ತಿಯನ್ನಾಗಿ ಮಾಡಿಕೊಂಡವನಿಗೆ ಆಗ ಏನಾಗುತ್ತೆ ಅಂದರೆ
ಅವನ ಬುದ್ಧಿ ಶುದ್ಧವಾಗುತ್ತೆ. ಇದು ವೇದಾಂತ ದೃಷ್ಟಿಯಿಂದ. ಇನ್ನು ಲೋಕದ ದೃಷ್ಟಿಯಲ್ಲಿ ನೆಮ್ಮದಿಯ ಜೀವನ ನಡೆಸಬೇಕಿದ್ರೂ ಸಹ ಸಾಧ್ಯವಾದಷ್ಟು ಆಸಕ್ತಿ ಕಡಿಮೆ ಆಗಬೇಕು. ಹೆಚ್ಚಾದಷ್ಟೂ ಸಹ ನೆಮ್ಮದಿ ಕೆಟ್ಟು ಹೋಗಿಬಿಡ್ತದೆ ಹೀಗೆ ಅಂತ. ಹಾಗಾಗಿ ನಿನ್ನ ಶಕ್ತಿಯನ್ನು ಅಂದರೆ ಅಟ್ಯಾಚ್ಮೆಂಟನ್ನು ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗಿ ಮಾಡಿಕೊ. ಇರಲಿ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್. ಹೀಗೆ ಲೋಕದಲ್ಲಿ ಬದುಕುವ ನಮ್ಮಂಥವರಿಗೆ ಶಕ್ತಿ ಅನಿವಾರ್ಯ ಆದರೂ ಸಹ ಅದಕ್ಕೊಂದು ಪರಿಮಿತಿಯ ಚೌಕಟ್ಟು ಹಾಕ್ಕೊಳ್ಬಹುದಲ್ಲ ಅಂತಾನೆ ಗೀತಾಚಾರ್ಯ. ಈ ಮನಸ್ಸನ್ನು ಆತ್ಮೀಯ ವಸ್ತುಗಳಿಂದ ದೂರ ಸರಿಸ್ತಾ ಹಂತ ಹಂತವಾಗಿ ಅದನ್ನು ಭಗವದ್ ವಿಚಾರದಲ್ಲಿ ತೊಡಗಿಸಿದಾಗ ಶಕ್ತಿ ಕಡಿಮೆ ಆಗುತ್ತೆ ಅಂತ. ಶಕ್ತಿ ಕಡಿಮೆ ಮಾಡಬೇಕು ಅಂತಲೂ ಹೇಳ್ತಾನೆ ಭಗವಂತ. ಅದಕ್ಕೆ ಉಪಾಯವನ್ನು ಹೇಳ್ತಾನೆ ನೋಡಿ. ಶಕ್ತಿ ಕಡಿಮೆ ಮಾಡಬೇಕು ಅಂತ ಹೇಳಿ ನಿಲ್ಲಿಸೋದಿಲ್ಲ ಅವನು. ಅದಕ್ಕೆ ಉಪಾಯ ಏನು ಅಂದರೆ ಅದನ್ನು ಆ ವಿಷಯಗಳಿಂದ ಎಳೆದು ನನ್ನ ಕಡೆಗೆ ಹೊರಳಿಸು. ಆಗ ನಿನ್ನ ಮನಸ್ಸಿನಲ್ಲಿರುವಂತಹ ಆಸಕ್ತಿ ಕಡಿಮೆ ಆಗ್ತದೆ. ಹೀಗೆ ಶಕ್ತಿ ಅಂದರೆ ಆಸಕ್ತಿ ಕಡಿಮೆಯಾಗ್ತಾ ಬರುವುದು ಚಿತ್ತಶುದ್ಧಿಯ ಮೊದಲ ಲಕ್ಷಣ. ಯಾವನಿಗೆ ಆಸೆ ಕಡಿಮೆ ಇದೆಯೋ ಅವನಿಗೆ ಎಷ್ಟೋ ಪ್ರಮಾಣದಲ್ಲಿ ಚಿತ್ತಶುದ್ಧಿ ಆಗುವ ಲಕ್ಷಣ ಇದೆ ಅಂತ ಅರ್ಥ. ಇದೇ ಸರ್ವಸ್ವ ಅಲ್ಲ, ಇದು ಒಂದು ಅಂಶ. ಮತ್ತು ಮುಂದಿನದು ಎರಡನೇದು ಜಿತಾತ್ಮ. ನೋಡಿ, ಆತ್ಮನನ್ನು ಗೆಲ್ಲುವುದು ಅಂತ ಸಹಜವಾಗಿ ಅರ್ಥ ಆಗ್ಬಿಡುತ್ತೆ. ಆತ್ಮನನ್ನು ಗೆಲ್ಲೋದು ಹೆಂಗ್ರಿ? ಹಾಗಿದ್ರೆ ಆತ್ಮ ಅಂದರೆ ಏನು? ಅಂತಃಕರಣ ಅಂತ ಅರ್ಥ. ಅಂತಃಕರಣ ಅಂದರೆ ಏನು? ಮನಸ್ಸು ಅಂತ ಅರ್ಥ. ಮನಸ್ಸನ್ನು ಗೆಲ್ಲುವುದು ಅಂತ ಅರ್ಥ. ಈ ಮನಸ್ಸು ಇಂದ್ರಿಯಗಳಿಗೆ, ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ವಿಷಯಗಳ ಆಕರ್ಷಣೆ ಸಹಜವಾಗಿಯೇ ಇರ್ತದೆ. ಅದು ಇಂದ್ರಿಯಗಳ ಸ್ವಭಾವ, ವಿಷಯಗಳತ್ತ ಹರಿದು ಹೋಗ್ತಾ ಇರ್ತವೆ ಅವು. ಈ ಆಕರ್ಷಣೆಯನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಇಂದ್ರಿಯಗಳು ವಿಷಯಗಳತ್ತ ಎಷ್ಟೆಷ್ಟು ಹೋಗ್ತವೋ ಅಷ್ಟು ಅವುಗಳನ್ನು ಎಳೆದು ಭಗವದ್ವಿಚಾರದಲ್ಲಿ ತೊಡಗಿಸ್ಬೇಕು. ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ವಿಷಯಗಳಿಂದ ಇಂದ್ರಿಯಗಳನ್ನು ಎಳೆದು ಒಳಮುಖ ಮಾಡುವ ಪ್ರಕ್ರಿಯೆಗೆ ಪ್ರತ್ಯಾಹಾರ ಅಂತ ಹೆಸರು. ಅಷ್ಟಾಂಗ ಯೋಗದಲ್ಲಿ ಅದು ಒಂದು ಮೆಟ್ಟಲು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಬಹಿರಂಗ ಸಾಧನೆಯಲ್ಲಿ ಕೊನೆಯ ಮೆಟ್ಟಲು ಪ್ರತ್ಯಾಹಾರ. ಇನ್ನು ಕೆಲವು ಸಲ ಏನಾಗ್ತದೆ, ನಾವು ಈ ಇಂದ್ರಿಯಗಳನ್ನೇನು ವಿಷಯಗಳಿಂದ ಎಳೆದು ಒಳಮುಖ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಎಷ್ಟೋ ಅಭ್ಯಾಸನೂ ಆಗತ್ತೆ. ಇದೆಲ್ಲ ಒಂದೆರಡು ದಿನದ ಸಾಧನೆಗಳೆಲ್ಲ, ಎಷ್ಟೋ ವರ್ಷಗಳ ಸಾಧನೆಯಿಂದ. ಅಷ್ಟಾದ ಮೇಲೂ ಸಹ ಈ ಒಳಗೆ ಮನಸ್ಸಿದೆಯಲ್ಲ, ಅಲ್ಲಿ ಏನಾಗುತ್ತೆ ಕೇಳಿದರೆ, ಆ ವಿಷಯಗಳನ್ನು ಅನುಭವಿಸಿದಂಥ ಸಂಸ್ಕಾರ ಮತ್ತೆ ಪುನಃ ಇಂದ್ರಿಯಗಳನ್ನು ಹೊರಮುಖವಾಗಿ ಕಳಿಸ್ತಾ ಇರುತ್ತೆ. ಏಕೆಂದರೆ ವಿಷಯ ಸುಖಗಳನ್ನು ತಂದುಕೊಡುವ ಮಾಧ್ಯಮಗಳು ಇಂದ್ರಿಯಗಳಾದರೂ ಅವುಗಳನ್ನು ಅನುಭವಿಸುವುದು ಮನಸ್ಸು. ಯಾವುದನ್ನು ನಾವು ಅನುಭವಿಸಿರ್ತೇವೋ ಅದನ್ನು ಮತ್ತೆ ನೆನಪಿಗೆ ತಂದುಕೊಳ್ತೇವೆ ಅಲ್ವಾ? ಅನುಭೂತವಾದದ್ದು ನೆನಪಿಗೆ ಬರ್ತದೆ. ಸುಮ್ಮನೆ ಕೂತಿರುತ್ತೆ, ಒಳಗಿಂದ ನೆನಪಿಸ್ಕೊಂಡು ಹೋಗು ಅಂತ ಒಂದೊಂದೇ ಇಂದ್ರಿಯಗಳನ್ನು ಹೊರಮುಖವಾಗಿ ಕಳಿಸ್ತಾ ಇರುತ್ತೆ. ಹೀಗೆ ಈ ಆಕರ್ಷಣೆ ಕಡಿಮೆ ಆದ್ರೂ ಸಹ ಒಳಗಿನಿಂದ ಇರುವಂತಹ ಆ ಸಂಸ್ಕಾರವೂ ಸಹ ಏನಾಗಬೇಕು, ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರಬೇಕು. ಹಾಗೆ ಕಡಿಮೆ ಆಗ್ತಾ ಬಂದಾಗ ಅವನು ಜಿತಾತ್ಮ ಅಂತ ಕರೆಸಿಕೊಳ್ತಾನೆ. ಹಿಂದೆ ಈ 2ನೇ ಅಧ್ಯಾಯದಲ್ಲಿ ಗೀತೆಯಲ್ಲೇ ಒಂದು ಮಾತು ಬಂದಿತ್ತು, ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಾಗ ಭಗವಂತ ಈ ಮಾತನ್ನು ಹೇಳಿದ್ದಾನೆ. ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾವನ ಇಂದ್ರಿಯಗಳು ಅವನ ವಶದಲ್ಲಿರ್ತವೋ ಅವನ ಮನಸ್ಸು ಪ್ರತಿಷ್ಠಿತವಾಗ್ತದೆ. ಎಲ್ಲಿ? ಆತ್ಮ ವಿಷಯದಲ್ಲಿ.
ಹೀಗೆ ಈ ಹಂತಕ್ಕೆ ಬಂದಾಗ ಅವನು ಎರಡನೇ ಹಂತಕ್ಕೆ ಬರ್ತಾನೆ, ಜಿತಾತ್ಮ ಅಂತ ಕರೆಸಿಕೊಳ್ತಾನೆ. ಇಷ್ಟೇ ಇದ್ದರೆ ಸಾಕ, ಇಷ್ಟಿದ್ರೆ ಸಾಲದು. ಮತ್ತು ಮುಂದಿನ ಮಾತನ್ನು ಹೇಳ್ತಾನೆ, ವಿಗತ ಸ್ಪೃಹ. ಸ್ಪೃಹ ಅಂದರೆ ಆಸೆ ಅಂತ ಅರ್ಥ. ವಿಗತ ಸ್ಪೃಹ ಅಂದರೆ ಆಸೆ ಇಲ್ಲದೇ ಇರುವವನು. ಈ ಪ್ರತ್ಯಾಹಾರ ಅಭ್ಯಾಸ ಸಿದ್ಧಿಸಿದ ಮೇಲೂ ಸಹ ಮನಸ್ಸಿನಲ್ಲಿ ಆ ಅನುಭೂತವಾದಂತಹ ಸಂಸ್ಕಾರ ಅದು ಕಿಂಚಿತ್ ಉಳಿದಿರ್ತದೆ ಎಂದು ನಾನು ಹೇಳಿದೆ. ಅದೂ ಸಹ ಉಳಿಯಬಾರದು. ಹಾಗೆ ಮಾಡುವುದಕ್ಕೆ ಆ ಆಸೆಯನ್ನು ಕಳ್ಕೊಳ್ಳೋದು ಅಂತ ಅರ್ಥ. ಬಹಳ ಕಷ್ಟ ಅದು. ಯಾಕೆಂದರೆ ಅದು ಬೀಜ ರೂಪದಲ್ಲಿ ಮನಸ್ಸಿನ ಒಳಗೆ ಹೋಗಿ ಕುಳಿತಿತ್ತು ಅಂದರೆ ಅದನ್ನು ತೆಗೆದುಹಾಕೋದು, ಅದನ್ನು ಕರಗಿಸುವುದು ಬಹಳ ಕಷ್ಟ. ಅದಕ್ಕೆ ತೀವ್ರವಾದಂತಹ ಸಾಧನೆ ಬೇಕಾಗುತ್ತೆ. ಹಾಗಾಗಿ ಹೀಗೆ ಆ ವಿಷಯಾಸಕ್ತಿ ಕಿಂಚಿತ್ತೂ ಇಲ್ಲದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ಅದು ಸಂಪೂರ್ಣ ನಶಿಸಿ ಹೋದಾಗ ಆ ಸಾಧಕ ವಿಗತ ಸ್ಪೃಹ ಎನ್ನುವಂತಹ ಶಬ್ದದಿಂದ ಕರೆಯಲ್ಪಡ್ತಾನೆ. ಇವು ಮೂರಲ್ಲ, ಮತ್ತು ಇನ್ನು ಬೇರೆ ಬೇರೆ ಇವೆ. ಗೀತಾಚಾರ್ಯ ಇನ್ನುಳಿದ ಸಾಧನೆಯ ಅನ್ನೂ ಸಹ ಮನಸ್ಸಲ್ಲಿಟ್ಟುಕೊಂಡು ಅವುಗಳ ಉಪಲಕ್ಷಣವಾಗಿ ಈ ಮೂರನ್ನು ಇಲ್ಲಿ ಹೇಳ್ತಾನೆ. ಅಸಕ್ತ ಬುದ್ಧಿತ್ವ, ಮತ್ತು ಜಿತಾತ್ಮತ್ವ, ವಿಗತ ಸ್ಪೃಹತ್ವ. ಈ ಮೂರು ಯಾವನಲ್ಲಿ ಇವೆಯೋ ಅವನಿಗೆ ಎಷ್ಟೋ ಚಿತ್ತ ಶುದ್ಧಿ ಆಗಿದೆ ಅಂತ ಅರ್ಥ. ಹೀಗೆ ಈ ಚಿತ್ತ ಶುದ್ಧಿ ಆದಾಗ ಅವನಿಗೆ ನೈಷ್ಕರ್ಮ್ಯ ಸಿದ್ಧಿ ಆಗ್ತದೆ ಅಂತ. ಇಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ, ಆ ವಿಗತ ಸ್ಪೃಹ ಆಸೆ ಉಂಟಲ್ಲ, ಅದು ಮನಸ್ಸಿನಲ್ಲಿ ಬೀಜರೂಪವಾಗಿ ಕುಳಿತಿರ್ತದೆ, ಅದೂ ಸಹ ಇರಬಾರ್ದು ಅಂತ ಹೇಳಿದೆ ನಾನು. ಆ ಆಸೆ ಬಗ್ಗೆ ಮುಂದುವರೆದು ಹೇಳ್ತಾನೆ. ಆಚಾರ್ಯ ಶಂಕರರು ಅದನ್ನು ತಮ್ಮ ಭಾಷೆಯಲ್ಲಿ ಉದಾಹರಿಸ್ತಾರೆ. ಆಸೆಯನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡ್ರೆ, ತನ್ನ ದೇಹ, ತನ್ನ ಜೀವಿತ ಅವಧಿಯ ಬಗ್ಗೆನೂ ಸಹ ಅವನಿಗೆ ಆಸೆ ಇರಬಾರದು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಹೊರಗಿನ ವಸ್ತುಗಳಲ್ಲಿರುವ ಆಸೆಯನ್ನು ಬಹಳ ಕಷ್ಟಪಟ್ಟರೆ ಕಡಿಮೆ ಮಾಡಿಕೊಳ್ಳಬಹುದು. ಆದರೆ ಅಲ್ಲೆಲ್ಲ ಕಡಿಮೆಯಾದ ಆಸೆ ನಮ್ಮ ದೇಹದ ಮೇಲೆ ಇರುವಂಥ ಪ್ರೀತಿಯಾಗಿ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಈ ದೇಹದ ಮೇಲಿನ ಪ್ರೀತಿ ಅದು ಆಸೆಯಾಗಿ ಬದಲಾವಣೆ ಆದಾಗ ಅದು ಸುತರಾಮ್ ಹೋದರೆ ಎಂಥ ಸ್ಥಿತಿಯಲ್ಲೂ ಸಹ ತನ್ನ ದೇಹದ ಬಗ್ಗೆ ಆಸೆ ಕಡಿಮೆ ಆಗುವುದಿಲ್ಲ. ಮತ್ತಷ್ಟೇ ಅಲ್ಲ, ನಾನಿನ್ನೂ ಎಷ್ಟು ವರ್ಷ ಬದುಕ್ತೇನೆ, ನಮ್ಮ ಪರಿವಾರದಲ್ಲಿ ನನ್ನಷ್ಟು ದೀರ್ಘಾಯುಷಿ ಯಾರೂ ಆಗಲಿಲ್ಲ ಅಂತ ಹೇಳಿಕೊಂಡು ನಾನು ಸತ್ತರೆ ಏನೋ ಕೃತಕೃತ್ಯತೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ಬರುವುದನ್ನು ಗೀತಾಚಾರ್ಯ ಬೀಜರೂಪದಲ್ಲಿ ಹೇಳ್ತಾನೆ. ಭಗವತ್ಪಾದರ ವ್ಯಾಖ್ಯಾನದಲ್ಲಿ ವಿಸ್ತರಿಸ್ತಾ ಹೋಗ್ತಾರೆ ಅದನಿಗೆ ಅಂತ. ಹಾಗಾಗಿ ಈ ಜೀವಿತಾವಧಿ ಬಗ್ಗಾಗಲಿ ಅಥವಾ ದೇಹದ ಮೇಲಿನ ಆಸೆಯಿಂದಾಗಲಿ ಸ್ಪೃಹ ಆಸೆಯನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಇದು ಬಹಳ ಕಷ್ಟ. ಒಂದು, ತನ್ನ ದೇಹದ ಮೇಲಿನ ಪ್ರೀತಿ ಸುಲಭವಾಗಿ ಹೋಗೋದಿಲ್ಲ ಅಂತ ಅವರು ತಮ್ಮ ವ್ಯಾಖ್ಯಾನದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಮೋಹಮುದ್ಗರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಆ ದೇಹದ ಮೇಲಿನ ಆಸೆ ಕಡಿಮೆ ಆಗೋದಿಲ್ಲ ಸುಲಭವಾಗಿ ಅಂತ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಅಲುಗುವ ದೇಹ ನೆರತಿಹ ಮುಂಡ, ಹಲ್ಲುಗಳುದುರಿದ ಬಾಯಿಯು ಹೊಂಡ. ಅಲುಗುವ ದೇಹ ನೆರತಿಹ ಮುಂಡ, ಹಲ್ಲುಗಳುದುರಿದ ಬಾಯಿಯು ಹೊಂಡ. ಕೋಲನೂರೇ ನಡೆಯುವ ಮುದುಕ, ಆದರೂ ಬಿಡದೆಲೋ ಆಸೆಯು ಕ್ಷಣಿಕ.
ಆದರೂ ಬಿಡದೆಲೋ ಆಸೆಯು ಕ್ಷಣಿಕ. ಅಲುಗುವ ದೇಹ, ಇವನ ದೇಹ ಅಲ್ಲಾಡ್ತಾ ಇದೆ, ಅದರ ಆಸೆ ಅಲ್ಲಾಡೋಲ್ಲ. ನೆರೆತಿಹ ಮುಂಡ, ಮುಂಡ ಅಂದರೆ ತಲೆ, ತಲೆ ಹಣ್ಣಾಗಿ ಬಿಟ್ಟಿದೆ, ಅದರ ಆಸೆ ಹಣ್ಣಾಗಲಿಲ್ಲ, ಅದಿನ್ನೂ ಕಾಯಾಗಿ ಚಿಗುರ್ತಾ ಇದೆ. ಮತ್ತು ಹಲ್ಲುಗಳುದುರಿದ ಬಾಯಿಯು ಹೊಂಡ, ಹಲ್ಲೆಲ್ಲ ಉದುರು ಹೋಗಿದೆ, ಬಾಯಲ್ಲಿ ಒಂದೂ ಹಲ್ಲಿಲ್ಲದೆ ಇದ್ದರೆ ಈ ಕೆನ್ನೆ ಈ ಕಡೆ ಬರುತ್ತೆ, ಈ ಕೆನ್ನೆ ಈ ಕಡೆ ಬರುತ್ತೆ ಅಲ್ವಾ? ಇಂತಹ ವೈರೂಪ್ಯ ಬಂದಿದೆ ದೇಹಕ್ಕೆ. ಮತ್ತು ನಡೆಯೋದಕ್ಕಾಗತ್ತಾ? ಮೊದಲು 4 ಕಾಲಲ್ಲಿ ಓಡಾಡ್ತಿದ್ದ, ಆಮೇಲೆ 2 ಕಾಲಲ್ಲಿ ನಾನುಂಟು 3 ಲೋಕ ಉಂಟು ಅಂತ ಹೇಳಿದ. ಈಗ 3 ಕಾಲು, 2 ಕಾಲ ಜೊತೆಗೆ ಇನ್ನೊಂದು ಕಾಲು, ಕೋಲು ಎನ್ನುವ ಕಾಲು ಬಂದಿದೆ. ಅಂದರೆ ಕಾಲಿಗೆ ತ್ರಾಣ ಇಲ್ಲ, ಶಕ್ತಿ ಇಲ್ಲ. ಕೋಲನು ಊರಿ ನಡೆಯುವ ಮುದುಕ, ಕಾಲು ನಿತ್ರಾಣ ಆಗಿದೆ, ಅದರ ಆಸೆ ನಿತ್ರಾಣ ಆಗಿಲ್ಲ. ಆದರೂ ಬಿಡದೆಲೋ ಆಸೆಯು ಕ್ಷಣಿಕ ಅಂತ. ಆಸೆ ಕ್ಷಣಿಕ, ಆದರೂ ಸಹ ಒಮ್ಮೆ ಈ ದೇಹದ ಜೊತೆಗೆ ಅಡರಿ ಬಿಟ್ಟರೆ ಅದು ಬಹಳ ಗಟ್ಟಿಯಾಗಿಬಿಡುತ್ತದೆ ಅಂತ. ಬಹಳ ತಿಳುವಳಿಕೆ ಇರುವವರು ಇಂತಹ ಎಲ್ಲ ಮಾತುಗಳನ್ನು ಬಹಳ ಹಗುರವಾಗಿ ತೆಗೆದುಕೊಳ್ತಾರೆ. ಯಾವುದೇ ವೈರೂಪ್ಯ ಬಂದರೂ ಸಹ ಅದನ್ನು ಬಹಳ ಸಲೀಸಾಗಿ, ಆದರೆ ಅಜ್ಞರಾದವರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ. ಈ ಸಂದರ್ಭ ಬಂದಿದ್ದಕ್ಕೆ ಹೇಳಿಬಿಡ್ತೇನೆ. ಮೊನ್ನೆ ನಮ್ಮ ಮಹೋಪಾಧ್ಯಾಯ ರಂಗನಾಥ್ ಶರ್ಮರು ತಮ್ಮ ಭೌತಿಕ ದೇಹವನ್ನು ಬಿಟ್ಟರು. ಇತ್ತೀಚಿನ ದಿನಗಳಲ್ಲಿ ಏನಾಗಿತ್ತು ಅಂದರೆ ಅವರಿಗೆ ಕಿವಿ ಕೆಲಸ ಮಾಡ್ತಾ ಇರಲಿಲ್ಲ, ಕಣ್ಣು 2-3 ಕನ್ನಡಕವನ್ನು ಬದಲಾವಣೆ ಮಾಡ್ತಿದ್ರು. ಒಮ್ಮೆ ಅವರು ಶಿಷ್ಯರು ಹೋದಾಗ ಅವರು ಒಂದು ಮಾತನ್ನು ಹೇಳಿದ್ರಂತೆ, ಕಣ್ಣು ಕಾಣಿಸೋಲ್ಲ, ಕಿವಿ ಕೇಳಿಸಲ್ಲ, ಇವೆಲ್ಲ ನನಗೆ ಪಾಠ ಮಾಡ್ತಾ ಇವೆ. ಏನು ಪಾಠ ಮಾಡ್ತೇವೆ ಅಂತ ಕೇಳಿದರೆ, ಅಲ್ಲಯ್ಯ ನೀನು 55ನೇ ವರ್ಷಕ್ಕೆ ರಿಟೈರ್ಡ್ ಆದೆ, ಆದರೆ ನಮಗೇನಾದ್ರು ನೀ ರಿಟೈರ್ಮೆಂಟ್ ಕೊಟ್ಟಿಯೋ? ಕೊಡಲಿಲ್ಲ. ಹಾಗಾಗಿ ನೀನು ಕೊಡಲಿಲ್ಲ, ಈಗ ನಾವೇ ರಿಟೈರ್ಡ್ ಆಗ್ತಾ ಇದ್ದೇವೆ ಅಂತ ಹೇಳಿ ಒಂದೊಂದೇ ಇಂದ್ರಿಯಗಳು ರಿಟೈರ್ಡ್ ಆಗ್ತಾ ಇವೆ. ಒಬ್ಬ ವಿವೇಕಿಯಾದವನು ನಗನಗ್ತಾ ಹೇಳಿದ ಮಾತು ಅದು. ಹೇಗೆ ತೆಗೆದುಕೊಳ್ತಾನೆ ಅಂತ. ಆದರೆ ಅಜ್ಞನಾದವನು ಏನು ಮಾಡ್ತಾನೆ ಕೇಳಿದರೆ, ಇಂಥ ಸ್ಥಿತಿಯಲ್ಲೂ ಸಹ ತನ್ನ ಆಸೆಯನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲ. ಆ ದೇಹದ ಮೇಲಿನ ಪ್ರೀತಿ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅಂತ. ಮತ್ತೆ ಮುಂದುವರೆದು ಅವರೇ ಹೇಳ್ತಾರೆ, ಅಗ್ರೇ ವನ್ನಿಃ ಪೃಷ್ಠೇ ಭಾನು ರಾತ್ರೌ ಚುಬುಕ ಸಮರ್ಪಿತ ಜಾನು ಕರತಲಭಿಕ್ಷಸ್ತರು ತಲವಾಸ ತದಪಿ ನ ಮುಂಚತಿ ಆಶಾಪಾಶಃ. ಎದುರಿಗೆ ಬೆಂಕಿ ಬೆನ್ನಿಗೆ ಬಿಸಿಲು. ಎದುರುಗಡೆಗೆ ಬೆಂಕಿ, ಯಾಕೆ? ಚಳಿ ಕಾಯಿಸ್ಕೊಳ್ಳೋದಕ್ಕೆ. ಅಷ್ಟಾದರೂ ಚಳಿ ಹೋಗುತ್ತೋ? ಮುಂದುಗಡೆ ಏನೋ ಬೆಚ್ಚಗಾಯಿತು, ಆದರೆ ಹಿಂದುಗಡೆಗೆ ಚಳಿ ಆಗ್ತಾ ಇದೆ. ಅದಕ್ಕೋಸ್ಕರ ಸೂರ್ಯನಿಗೆ ಬೆನ್ನು ಹಾಕಿದ್ನಂತೆ. ಬೆನ್ನಿಗೆ ಬಿಸಿಲು, ಎದುರಿಗೆ ಬೆಂಕಿ ಬೆನ್ನಿಗೆ ಬಿಸಿಲು, ಇರುಳಲಿ ಮಂಡಿಗೆ ಸೇರಿದೆ ನೊಸಲು. ನೊಸಲು ಹಣೆ, ಮಂಡಿ ಅಂದರೆ ಈ ಮಂಡಿ, ಮತ್ತು ಈ ಮಂಡಿಗೆ ಅಲ್ಲ. ಅಂದರೆ ರಾತ್ರಿ ದೇಹವನ್ನು ನೀಳವಾಗಿ ಚಾಚಿಕೊಂಡು ಮನಗಲಿಕ್ಕಾಗೋಲ್ಲ. ಈ ದೇಹ ಏನಾಗಿದೆ ಅಂದರೆ ಪೂರ್ತಿ ಬಗ್ಗಿ ಅವನ ಮಂಡಿ ಹಣೆಗ್ತಾಗಿದೆ, ಅಂದರೆ ಕೊಕ್ಕಾಲು ಹಾಕ್ಕೊಂಡು ಮಲಗ್ತಾನೆ. ಇಂಥ ಸ್ಥಿತಿಯಲ್ಲಿ ಮನೆ ಜನ ಅವನನ್ನು ಕರೆದು ಪ್ರೀತಿಯಿಂದ ಅನ್ನ ಹಾಕ್ತಾರ, ತಟ್ಟೆಯಲ್ಲಿ ಅನ್ನ ಕೊಡ್ತಾರ. ಕರತಲ ಭಿಕ್ಷ, ಬೊಗಸೆಯ ಅನ್ನ, ಮರದಡಿ ಬದುಕು. ಮನೆಯಲ್ಲೆಲ್ಲ ಬದುಕು, ಮರದಡಿ ಬದುಕು. ಮತ್ತು ಆದರೂ ಬಿಡದಲೋ ಆಸೆಯ ಸರಕು. ಇಂಥ ಸ್ಥಿತಿಯಲ್ಲೂ ಸಹ ಅದು ಹೋಗೋದಿಲ್ಲ. ಯಾಕೆ? ಅದು ಸರಕಾಗಿ ಕುಳಿತು ಬಿಟ್ಟಿದೆ. ಇದು ವಾರ್ಧಕ್ಯದ ನಿಂದನೆ ಅಲ್ಲ, ಆಸೆ ಬಿಡುವುದು ಎಷ್ಟು ಕಷ್ಟ ಅನ್ನೋದನ್ನು ಭಗವತ್ಪಾದರು ಹೇಳ್ತಾರೆ.
ಗೀತಾಚಾರ್ಯನು ಆ ಮಾತನ್ನು ವಿಗತ ಸ್ಪೃಹ ಅಂತ. ಹಾಗಾಗಿ ಎಲ್ಲ ಆಸೆಯನ್ನು ಕಡಿಮೆ ಮಾಡೋಕ್ಕಾಗತ್ತಂತೆ, ಆದರೆ ದೇಹದ ಮೇಲಿನ ಆಸೆ ಕಡಿಮೆ ಆಗೋದಿಲ್ಲ ಅಂತ. ನಮ್ಗೆ ಕೆಲವು ಸಲ ಹೌದೇನೋ ಅಂತ ಅನಿಸುತ್ತೆ. ಆಗತ್ತೆ 80-90, ಆದರೂ ಸಹ ಇನ್ನು 1 ವರ್ಷ ಕಳೆದ್ರೆ ನನ್ನ ಮೊಮ್ಮಗನಿಗೆ ಒಂದು ಮದುವೆ ಆಗುತ್ತೆ, ಅದನ್ನು ನೋಡಿ ಆದಮೇಲೆ ನಾನು ಹರಹರ ಅಂದುಬಿಡ್ತೇನೆ ಅಂತ. ಆಯಿತು, ಮದುವೆ ಆಯಿತು, ಆದಮೇಲೆ ಮತ್ತೆ ಪುನಃ ಪ್ರಶ್ನೆ, ಮೊಮ್ಮಗನಿಗೆ ಒಂದು ಮಗು ಆದರೆ ಮತ್ತೆ ಪುನಃ ನಾನು ಹರಹರ ಅಂತ. ಎಲ್ಲಿವರೆಗೆ ಅಂತ ಕೇಳಿದರೆ ಇಲ್ಲ. ಹಾಗಾಗಿ ಈ ವಿಗತಸ್ಪೃಹನಾಗುವುದುಂಟಲ್ಲ, ಅದು ಬಹಳ ಕಷ್ಟ. ಅದಕ್ಕೋಸ್ಕರ ಗೀತಾಚಾರ್ಯ ಈ ರೀತಿಯಾದಂಥ ಮಾತಿನ ಮೂಲಕ ಹೀಗೆ ನಿನಗೆ ಇಷ್ಟೊಂದು ಸ್ಪೃಹ ಇದ್ದರೆ ಚಿತ್ತಶುದ್ಧಿ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಕರ್ಮಯೋಗ ಮತ್ತು ಭಕ್ತಿಯೋಗದ ಮೂಲಕ ಇಂತಹ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ. ಆಸೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕಿರೋದು ಎರಡೇ. ಒಂದು ವಿಹಿತವಾದ ಕರ್ಮ ಮಾಡೋದು, ಅದಕ್ಕಿಂತ ಹೆಚ್ಚಾಗಿ ಭಕ್ತಿಯೋಗವನ್ನು ಅವಲಂಬಿಸೋದು. ಆ ಭಕ್ತಿಯೋಗ ಅನ್ನೋದುಂಟಲ್ಲ, ಅದು ಒಂದು ರೀತಿ ಅಮೃತಪ್ರಾಯವಾದಂತಹ ಯೋಗ. ಹಾಗಾಗಿ ಈ 2 ಯೋಗಗಳ ಮೂಲಕ ಚಿತ್ತಶುದ್ಧಿಯನ್ನು ಚೆನ್ನಾಗಿ ಪಡೆದುಕೊಂಡಾಗ ವಿಗತಸ್ಪೃಹನಾಗಬಹುದು ಎನ್ನುವಂಥ ಮಾತನ್ನು ಭಗವಂತ ಹೇಳ್ತಾನೆ. ಮುಂದಿನ ಪದ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ ಅಂತ. ನೈಷ್ಕರ್ಮ್ಯ ಸಿದ್ಧಿ, ಸುರೇಶ್ವರಾಚಾರ್ಯರು ಈ ಹೆಸರಿನ ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಏನು ಹಾಗಂದರೆ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ ಅಂದರೆ, ಭಾಷ್ಯದಲ್ಲಿ ಬಹಳ ಸುಂದರವಾದ ವಿವರಣೆ ಸಂಸ್ಕೃತದಲ್ಲುಂಟು, ಅದನ್ನೆಲ್ಲ ಬಿಟ್ಟುಬಿಡ್ತೇನೆ, ಅದನ್ನು ತಿಳಿಯಾದ ಕನ್ನಡದಲ್ಲಿ ಹೇಳಿಬಿಡ್ತೇನೆ. ವೇದಾಂತ ಶಾಸ್ತ್ರ ಬ್ರಹ್ಮವಸ್ತುವನ್ನು ನಿರ್ಗುಣ, ನಿರಾಕಾರ ಮತ್ತು ನಿಷ್ಕ್ರಿಯ ಅಂತ ಹೇಳುತ್ತೆ. ಆ ನಿರ್ಗುಣ ನಿರಾಕಾರ ಪಕ್ಕಗಿಟ್ಬಿಡೋಣ. ನಿಷ್ಕ್ರಿಯ ಅಂದರೆ ಏನು? ಕ್ರಿಯಾರಹಿತವಾದದ್ದು. ಅಂದರೆ ಬ್ರಹ್ಮವಸ್ತುವಿನಲ್ಲಿ ಯಾವುದೇ ಕ್ರಿಯೆ ಅಂದರೆ ಕರ್ಮ ಇಲ್ಲ. ಈ ಬ್ರಹ್ಮವಸ್ತುವನ್ನು ಯಾವನು ತಿಳಿತಾನೋ ಅವನು ನಿಷ್ಕರ್ಮ. ಅದೇ ನೈಷ್ಕರ್ಮ್ಯ ಸಿದ್ಧಿ. ಅಂದರೆ ಬ್ರಹ್ಮವಸ್ತುವನ್ನು ತಿಳಿದವನು ಅದರ ಹಾಗೆ ನಿಷ್ಕ್ರಿಯನಾಗಿ ಬಿಡ್ತಾನೆ. ಆತ್ಮವಸ್ತುವಿನಲ್ಲಿ ನೆಲೆ ನಿಂತವನು ನಿಷ್ಕ್ರಿಯನಾಗಿ ಬಿಡ್ತಾನೆ. ನಿಷ್ಕ್ರಿಯನಾಗಿ ಬಿಡ್ತಾನೆ ಅಂದರೆ ಅವನಿಗೆ ಯಾವುದೇ ಕರ್ಮಗಳ ವಿಧಿ ಇಲ್ಲ. ಹಾಗಾಗಿ ಅವನು ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ. ಅಂದರೆ ಆತ್ಮಸ್ವರೂಪದಲ್ಲಿ ನೆಲೆ ನಿಂತವನಿಗೆ ಮಾತ್ರ ನೈಷ್ಕರ್ಮ್ಯ ಸಿದ್ಧಿ. ಆ ನೈಷ್ಕರ್ಮ್ಯ ಸಿದ್ಧಿಗೆ ಬೇಕಾದದ್ದು ಚಿತ್ತಶುದ್ಧಿ. ಆ ಚಿತ್ತಶುದ್ಧಿ ಆದಾಗ ನೈಷ್ಕರ್ಮ್ಯ ಸಿದ್ಧಿಗೆ ಹೋಗ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ನೈಷ್ಕರ್ಮ್ಯ ಸಿದ್ಧಿ. ಮತ್ತು ಯಾಕೆ ಆತ್ಮವಸ್ತು ನಿಷ್ಕರ್ಮ? ನಮಗೆಲ್ಲ ಹಾಗೆ ಅನಿಸೋದಿಲ್ವಲ್ಲ ಅಂತ ಒಂದು ಪ್ರಶ್ನೆ. ಯಾಕೆ ನಮ್ಮೊಳಗೂ ಆತ್ಮ ಇದ್ದಾನೆ ಅಲ್ವಾ? ನಾವೆಲ್ಲರೂ ಸದಾ ಕ್ರಿಯಾಪರರಾಗಿ ಇರ್ತೇವೆ. ಯಾಕೆ ಅಂದರೆ, ಹೌದು, ಆತ್ಮ ವಾಸ್ತವಿಕವಾಗಿ ನಿಷ್ಕರ್ಮ, ನಿಷ್ಕ್ರಿಯ. ಆದರೆ ಅವಿದ್ಯೆಯಿಂದಾಗಿ ಅವನಲ್ಲಿ ಕರ್ಮಗಳು ತೋರ್ತವೆ. ಕರ್ಮಗಳು ಅವನಲ್ಲಿ ತೋರ್ತವೆ, ಆತ್ಮನಲ್ಲಿ ಇದ್ದ ಹಾಗೆ ತೋರ್ತವೆ. ಆ ಅವಿದ್ಯೆ ಪೂರ್ತಿಯಾಗಿ ನಶಿಸಿದಾಗ, ಅವಿದ್ಯೆ ಅಂದರೆ ಅಜ್ಞಾನ, ಅದು ಪೂರ್ತಿಯಾಗಿ ನಶಿಸಿದಾಗ ಅವನಲ್ಲಿ ತೋರ್ತಾ ಇರುವಂಥ ಕರ್ಮ ಏನಾಗತ್ತೆ? ಅದು ನಶಿಸಿ ಹೋಗುತ್ತೆ. ಈ ಅಧ್ಯಾತ್ಮ ದಾರಿಯಲ್ಲಿ ತೀವ್ರ ಸಾಧನೆ ಮಾಡುವಂಥ ಸಾಧಕ ಈ ಹಂತಕ್ಕೆ ಬಂದಾಗ, ಓಹೋ, ಆತ್ಮನಲ್ಲಿ ಕರ್ಮಗಳಿಲ್ಲ, ತೋರ್ತವೆ. ಈ ಅವಿದ್ಯೆ ಅನ್ನೋದು ಕರ್ಮವನ್ನು ಮಾಡ್ತಾ ಇರುತ್ತದೆ. ಇಂದ್ರಿಯಗಳು ಅದಕ್ಕೆ ಅಧೀನವಾದವುಗಳಾದ್ದರಿಂದ, ಹಿಂದೆ ಬಂದಿತ್ತು ಈ ಮಾತು, ಗುಣ ಗುಣೇಶು ವರ್ತಂತ, ಗುಣಗಳು ಈ ಕೆಲಸವನ್ನು ಮಾಡ್ತಾ ಇರ್ತವೆ. ನಾನು ಅಂದರೆ ಆತ್ಮಸ್ವರೂಪನಾದ ನಾನು ಏನನ್ನೂ ಮಾಡುವುದಿಲ್ಲ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಸುಖಂ ವಶಿ. ಎಲ್ಲ ಕರ್ಮಗಳನ್ನೂ ಪಕ್ಕಕ್ಕಿರಿಸಿ ಆತ ಸುಖವಾಗಿ ಇರ್ತಾನೆ.
ಅಲ್ಲ, ಅಂಥ ಸುಖವಾಗಿರೋದಕ್ಕೆ ಅವನ ಉದಾಹರಣೆ ಯಾಕ್ರಿ? ನಾವು ಎಲ್ಲ ಹಾಗೆ ಇರ್ತೇವಲ್ರಿ ಅಂತ ಹೇಳ್ಬೋದು ನೀವು. ಆದರೆ ನಾವು ಹೊರಗಿನ ಎಲ್ಲ ಕರ್ಮ ಬಿಡ್ತೇವೆ, ಆದರೆ ಮಾನಸಿಕ ಕರ್ಮ ಮಾತ್ರ ಬಿಟ್ಟಿರೋದಕ್ಕಾಗೋದಿಲ್ಲ. ಹಾಗಾಗಿ ನಮಗೆ ಸುಖ ಇಲ್ಲ. ಅವನು ಅತ್ಯಂತ ಸುಖವಾಗಿ ಇರ್ತಾನೆ. ಯಾಕೆ ಅಂದರೆ ಇದು ಆತ್ಮನಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅವನಿಗೆ ಗೊತ್ತು, ನಮಗೆ ಅದು ಗೊತ್ತಿಲ್ಲ. ನಾನು ಅಂದರೆ ನಾನು ಮಾಡ್ತೇನೆ ಅಂತ ನಾವು ಅಂದ್ಕೊಳ್ತಾ ಇರ್ತೇವೆ. ಹೀಗೆ ದೇಹಧಾರಣೆಗೆ ಅವನು ಕರ್ಮ ಮಾಡ್ತಾನೆ ಕೆಲವು ಸಲ, ಆದರೆ ಅವನ ದೃಷ್ಟಿಯಿಂದ ಅದು ಕರ್ಮ ಅಲ್ಲ, ಲೋಕದ ಜನರ ದೃಷ್ಟಿಯಿಂದ ಕರ್ಮ. ಯಾಕೆ? ಗುಣಾಗುಣೇಶು ವರ್ತಂತ ಅಂತ. ದೇಹಧಾರಣೆಗೋಸ್ಕರ ಇದ್ದಕ್ಕಿದ್ದ ಹಾಗೆ ಬಹಿರ್ಮುಖನಾಗ್ತಾನೆ, ಎಲ್ಲೋ ಒಂದು ಕಡೆ ಹೋಗಿ ಕೈ ಚಾಚ್ತಾನೆ, ಆದರೆ ಇದು ಯಾವುದರ ಪರಿವೆಯೂ ಸಹ ಅವನಿಗೆ ಇರೋದಿಲ್ಲ. ಇದ್ದರೂ ಸಹ ಹೇಗಿರುತ್ತೆ ಅಂದರೆ, ಈ ಇಂದ್ರಿಯ ಕರ್ಮೇಂದ್ರಿಯ ಇದು ಆ ಅವಿದ್ಯೆಗೆ ಮಾಯೆಗೆ ಸಂಬಂಧಪಟ್ಟದ್ದಾದ್ದರಿಂದ ಅದರ ಆಟದಲ್ಲೇ ನಡೀತಾ ಇರ್ತದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಹೀಗೆ ಎರಡನ್ನೂ ಪ್ರತ್ಯೇಕಿಸಿ ಆತ ನೋಡ್ತಾ ಇರ್ತಾನೆ. ನನಗೆ ಯಾವುದೇ ಕರ್ಮ ಇಲ್ಲ, ನಾನು ನಿಷ್ಕ್ರಿಯ ಅಂತ. ಹೀಗೆ ತಿಳ್ಕೊಂಡು ಆತ ತಟಸ್ಥನಾಗಿ ಇದ್ದು ಬಿಡ್ತಾನೆ. ಎಷ್ಟೋ ದಿನಗಳ ಕಾಲ ಎದ್ದರೂ ಎದ್ದ, ಏಳದೇ ಇದ್ದರೂ ಇದ್ದ, ಸಂಚಾರ ಮಾಡಿದರೂ ಮಾಡ್ದ, ಎಲ್ಲೋ ಒಂದು ಕಡೆಗೆ ಕುಳಿತರೂ ಕುಳಿತ. ಇದು ಆ ನೈಷ್ಕರ್ಮ್ಯ ಸಿದ್ಧಿಯಾದವನ ಸ್ಥಿತಿ. ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾತನ್ನು ಇನ್ನೂ ಮತ್ತೆ ಮುಂದೆ ನಾವು ನೋಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಮಿಗಿಲಾದಂಥ ಸಿದ್ಧಿ ಇನ್ನೊಂದಿಲ್ಲ ಅಂತಾನೆ ಭಗವಂತ. ಅದಕ್ಕೋಸ್ಕರ ಒಂದು ಶಬ್ದ ಇಟ್ಟಿದ್ದಾನೆ ನೋಡಿ, ಪರಮಾಂ ಅಂತ ಒಂದು ವಿಶೇಷಣ, ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಪರಮಾಂ ನೈಷ್ಕರ್ಮ್ಯ ಸಿದ್ಧಿಂ ಅಂತ, ಅತ್ಯಂತ ಉತ್ಕೃಷ್ಟವಾದ ನೈಷ್ಕರ್ಮ್ಯ ಸಿದ್ಧಿ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಎಷ್ಟೆಷ್ಟೋ ಸಿದ್ಧಿಗಳು ಬರ್ತಾ ಇರ್ತವೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯಂ, ಈಶತ್ವಂ ಅಂತ ಈ ಅಷ್ಟಸಿದ್ಧಿಗಳು ಅಂತ. ಆದರೆ ಈ ಎಲ್ಲ ಸಿದ್ಧಿಗಳಿಗೂ ಸಹ ಒಂದು ಕೊನೆ ಉಂಟು. ಹಾಗಾಗಿ ಅವೆಲ್ಲ ಅಷ್ಟಸಿದ್ಧಿಗಳೇ ಅಷ್ಟೇ ಹೊರತು ಪರಮಸಿದ್ಧಿಗಳಲ್ಲ. ಈ ಎಲ್ಲ ಅಷ್ಟಸಿದ್ಧಿಗಳು ಸಿಕ್ಕಿದ್ರೂ ಸಹ ಅವನು ಆತ್ಮಜ್ಞಾನಿ ಆಗಿರೋಲ್ಲ. ಆದರೆ ಆತ್ಮಜ್ಞಾನಿಯಾದವನಿಗೆ ಇವೆಲ್ಲವೂ ಬೇಡ ಅಂತಂದ್ರೂ ಸಹ ಬಂದವನ ಹತ್ರ ನಿಂತಿರ್ತವಂತೆ, ನನ್ನನ್ನು ಉಪಯೋಗಿಸು ಅಂತ. ಅವನು ಅವುಗಳನ್ನೆಲ್ಲ ಕಣ್ಣೆತ್ತೂ ನೋಡೋದಿಲ್ವಂತೆ. ಹಾಗಾಗಿ ಈ ಸಿದ್ಧಿಗಳು, ಲೌಕಿಕ ಸಿದ್ಧಿಗಳು ದೊರಕಿದ ಮಾತ್ರಕ್ಕೆ ಸುತರಾಂ ಆತ್ಮಜ್ಞಾನ ಆಗುವುದಿಲ್ಲ. ಆತ್ಮಜ್ಞಾನಿಗೆ ಇವೆಲ್ಲ ಕರತಲಾಮಲಕವಾಗಿ ಬಂದಿರ್ತವೆ, ಆದರೆ ಅವನು ಬಳಸೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ನೈಷ್ಕರ್ಮ್ಯ ಸಿದ್ಧಿಗಿಂತ ಮಿಗಿಲಾದ ಸಿದ್ಧಿ ಇನ್ನೊಂದು ಇಲ್ಲದೇ ಇದ್ದದ್ರಿಂದ ಅದು ಪರಮಸಿದ್ಧಿ. ಹಾಗಾಗಿ ಪರಮಾಂ ಸಿದ್ಧಿಂ ಸನ್ಯಾಸೇನ ಅಧಿಗಚ್ಚತಿ. ಆ ಪರಮಸಿದ್ಧಿಯಾದ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ. ಹೇಗೆ ಪಡಿತಾನೆ ಅಂತ ಒಂದು ಪ್ರಶ್ನೆ. ಚಿತ್ತಶುದ್ಧಿ ಅಂತ ಹೇಳಿದ್ದೆ, ಆದರೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ಪೂರಕವಾಗಿ ಭಗವಂತ ಹೇಳ್ತಾನೆ, ಸನ್ಯಾಸೇನ ಅಧಿಗಚ್ಚತಿ ಅಂತ. ಸರ್ವಕರ್ಮಗಳನ್ನು ತ್ಯಾಗ ಮಾಡುವುದಕ್ಕೆ ಸನ್ಯಾಸ ಅಂತ ಹೆಸರು. ಆದರೆ ಬರೀತಾ ತ್ಯಾಗ ಮಾಡಿದರೆ ಸಾಕೋ? ನಾವು ಎಷ್ಟೋ ಸಲ ಮಾಡ್ತೇವೆ, ನಮ್ಮದು ಅದು ಸನ್ಯಾಸ ಅಲ್ಲ. ಹಾಗಿದ್ರೆ ಎಂಥ ಸನ್ಯಾಸ ಅಂದರೆ ಸಮ್ಯಕ್ ದರ್ಶನ ಪೂರ್ವಕವಾದ ಸನ್ಯಾಸ. ಸಮ್ಯಕ್ ದರ್ಶನ ಅಂದರೆ ಆ ಜ್ಞಾನ ನಿಷ್ಠೆ ಬಂದಾಗ ಕರ್ಮಗಳು ತಾವಾಗಿ ಬಿಟ್ಟು ಹೋಗ್ತವಲ್ಲ, ಅದು ನಿಜವಾದ ಸನ್ಯಾಸ. ಇಂಥ ಸನ್ಯಾಸ ಸ್ಥಿತಿ ಬಂದಾಗ ಅವನಿಗೆ ಆ ನೈಷ್ಕರ್ಮ್ಯ ಅನ್ನುವಂಥ ಸಿದ್ಧಿ ದೊರಕ್ತದೆ, ಬಂದುಬಿಡ್ತದೆ. ಹೀಗೆ ಅಂತ ಎಷ್ಟರ ಮಟ್ಟಿಗೆ ಹೇಳಿದರೆ, ಅವನು ಸದ್ಯೋಮುಕ್ತಿ ಆವಾಸಸ್ಥಾನ ರೂಪಾಂ ಅಂತ ಭಾಷ್ಯ, ಇಲ್ಲಿಯೇ ಅವನು ಮುಕ್ತನಾಗಿ ಬಿಡ್ತಾನೆ. ಆದರೆ ದೇಹ ಇರ್ತದೆ ಪ್ರಾರಬ್ಧ ಕರ್ಮದಿಂದ, ಹಾಗಾಗಿ ಅವನ ದೇಹ ಬದುಕಿರ್ತದೆ ಅಷ್ಟೇ. ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಅವನು ಮುಕ್ತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಬ್ರಹ್ಮ ಸಾಕ್ಷಾತ್ಕಾರ ಅಂತಲೂ ಕರೀತಾರೆ. ಈ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಬ್ರಹ್ಮ ಪ್ರಾಪ್ತಿ
ಎರಡು ಶಬ್ದ ಬೇರೆ ಬೇರೆ, ಆದರೆ ಇವೆರಡೂ ವಾಸ್ತವಿಕವಾಗಿ ಬೇರೆ ಬೇರೆ ಅಲ್ಲ. ಇವೆರಡೂ ಸಹ ಒಂದೇ. ಯಾಕೆ ಒಂದು ಅಂತಂದರೆ, ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೇ ಬ್ರಹ್ಮ ಪ್ರಾಪ್ತಿ ಅಂತ ಅರ್ಥ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇಲ್ಲಿ ಒಂದು 4-5 ಮೆಟ್ಟಲುಗಳನ್ನು ಮಾಡಿದ್ದಾರೆ. ಆ ಕೊನೆಯ ಮೆಟ್ಟಲ ಮೇಲೆ ಒಂದು ದೀಪವನ್ನು ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ಇಲ್ಲಿ ಅದರ ಬಿಟ್ಟರೆ ಬೇರೆ ಯಾವ ಬೆಳಕು ಇಲ್ಲ. ನಾವು ಆ ದೀಪದತ್ತ ಹೋಗ್ತೇವೆ. ಹೋಗುವುದಕ್ಕೆ ಸಾಧನ ಬೆಳಕು ಬೇಕಲ್ಲ. ಆ ಬೆಳಕು ಯಾವುದರಿಂದ ಬಂದದ್ದು? ಆ ದೀಪದಿಂದ ಬಂದದ್ದು. ನಾವು ಹತ್ತಿ ಹೋಗಿ ಸೇರುವುದು ಯಾವುದನ್ನು? ಅದೇ ದೀಪವನ್ನು ಅಲ್ವಾ? ಹಾಗಾಗಿ ದೂರಿಂದ ಆ ಬೆಳಕನ್ನು ನೋಡಿದ್ವಲ್ಲ, ಅದು ಸಾಕ್ಷಾತ್ಕಾರ. ಹತ್ತಿರ ಹೋದ್ವಲ್ಲ, ಅದು ಪ್ರಾಪ್ತಿ. ಈ ಉದಾಹರಣೆ ಪೂರ್ತಿ ಉದಾಹರಣೆ ಅಲ್ಲ. ಯಾಕೆಂದರೆ ಇದಕ್ಕಿಂತ ಬೇರೆ ಉದಾಹರಣೆ ಇಲ್ಲದಿದ್ದರಿಂದ ಈ ಉದಾಹರಣೆ ಕೊಡ್ತಿದ್ದೇನೆ ನಾನು. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಆ ದೀಪದ ಬೆಳಕು ದೀಪವನ್ನು ಬಿಟ್ಟು ಬೇರೆ ಇಲ್ಲ. ಹೌದು ತಾನೆ? ಈ ಬೆಳಕಿನ ಸಾಂದ್ರ ಸ್ಥಿತಿಯೇ ದೀಪ. ಆ ಸಾಂದ್ರತೆಯ ಸಡಿಲಿದ ರೂಪವೇ ಬೆಳಕು. ಹೀಗೆ ಸಾಕ್ಷಾತ್ಕಾರ ಬೇರೆ ಅಲ್ಲ, ಪ್ರಾಪ್ತಿ ಬೇರೆ ಅಲ್ಲ. ಮತ್ತು ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ, ಪರಮಹಂಸರು ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡ್ತೇನೆ ಅಂತ ಹೋಯ್ತಂತೆ ಸಮುದ್ರಕ್ಕೆ. ಸಮುದ್ರದ ನೀರಿಗೆ ಇಳಿತು. ಅದು ಸಾಕ್ಷಾತ್ಕಾರದ ಸ್ಥಿತಿ. ಯಾಕೆ? ಸಮುದ್ರ ಸಾಕ್ಷಾತ್ಕಾರ ಆಯ್ತಲ್ಲ. ಮತ್ತು ಸಮುದ್ರದ ಆಳ ನೋಡಬೇಕು ಅಂತ ಹೋಯಿತು ಮತ್ತೆ ಬಂದಿಲ್ಲ. ಇದನ್ನೇ ಉಪನಿಷತ್ತು ಹೇಳುತ್ತೆ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗಿಬಿಡ್ತಾನೆ. ನ ಸ ಪುನರಾವರ್ತತೆ. ಅವನು ಮತ್ತೆ ಈ ಸಂಸಾರಕ್ಕೆ ವಾಪಸ್ ಬರೋದಿಲ್ಲ. ಅಂದರೆ ಹುಟ್ಟು ಸಾವುಗಳ ಕಟ್ಟಿಗೆ ಸಿಲುಕೋದಿಲ್ಲ. ಹಾಗಾಗಿ ಇಲ್ಲಿ ಸಾಕ್ಷಾತ್ಕಾರ ಬೇರೆ ಅಲ್ಲ, ಪ್ರಾಪ್ತಿ ಬೇರೆ ಅಲ್ಲ. ಯಾಕೆ ನಾನು ಇದನ್ನು ಒತ್ತಿ ಹೇಳ್ತಿದ್ದೇನೆ ಅಂದರೆ, ಸಗುಣ ರೂಪದಲ್ಲಿ ಸಾಕ್ಷಾತ್ಕಾರ ಬೇರೆ, ಪ್ರಾಪ್ತಿ ಬೇರೆ. ಈ ಉದಾಹರಣೆಗೆ ಭಾಗವತದಲ್ಲಿ ಧ್ರುವ ತಪಸ್ಸನ್ನು ಮಾಡಿದ. ಧ್ರುವನ ತಪಸ್ಸಿಗೆ ಮೆಚ್ಚಿ ಭಗವಂತ ಬಂದ. ಭಗವಂತನ ಸಾಕ್ಷಾತ್ಕಾರ ಆಯಿತು ಅವನಿಗೆ. ಆದರೆ ಅವನ ಜೊತೆಗೆ ಒಂದಾದನೋ? ಆಗಲಿಲ್ಲ ಅಲ್ವಾ? ಆದರೆ ವೇದಾಂತ ಹೇಳುವಂತಹ ಈ ಬ್ರಹ್ಮವಾಪ್ತಿ, ಬ್ರಹ್ಮ ಪ್ರಾಪ್ತಿ ಅಂದರೆ ಹೀಗಲ್ಲ. ನಾನು ಮೊದಲು ಹೇಳಿದ ಹಾಗೆ ಒಂದೇ ಆಗುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಈ ಚಿತ್ತಶುದ್ಧಿಯನ್ನು ಪಡೆದಂತಹ ಸಾಧಕ ಆ ಬ್ರಹ್ಮವನ್ನು ಹೇಗೆ ಪಡಿತಾನೆ? ನೈಷ್ಕರ್ಮ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ ಅಂತ ನಾವು ನೋಡಿದ್ವಿ. ಆದರೆ ಮುಂದೆ ಆ ಬ್ರಹ್ಮವನ್ನು ಹೇಗೆ ಪಡಿತಾನೆ ಅಂತ ಸಾಧನೆಯ ಮಜಲುಗಳನ್ನು ಭಗವಂತ ಹೇಳಲಿಕ್ಕೆ ಹೊರಟಿದ್ದಾನೆ. ಮುಂದಿನ 51ನೇ ಶ್ಲೋಕದಲ್ಲಿ ಆ ಪೀಠಿಕಾ ರೂಪವಾಗಿ ಆ ಮಾತನ್ನು ಭಗವಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೂ ಮೊದಲು 50ನೆಯ ಶ್ಲೋಕ ಅದಕ್ಕೆ ಪೀಠಿಕೆಯಾಗಿ ಬಂದಿದೆ. 51, 52, 53 ಆ ಬ್ರಹ್ಮಪ್ರಾಪ್ತಿಯ ಸಾಧನೆಯ ಮಜುಲುಗಳನ್ನು ಹೇಳ್ತಾನೆ. 50ನೇ ಶ್ಲೋಕ ಅವುಗಳಿಗೆ ಪೀಠಿಕೆಯಾಗಿ ಬಂದಂಥದ್ದು, ಅಂದರೆ ಮುಂದಿನ ಶ್ಲೋಕ ಪೀಠಿಕೆಯಾಗಿ ಬಂದದ್ದು. ಅದಕ್ಕೋಸ್ಕರ ಈ ಪೀಠಿಕಾ ಶ್ಲೋಕ ಈಗ ಏನು ಹೇಳುತ್ತೆ ಈ ಶ್ಲೋಕ? ಸಿದ್ಧಿಂ ಪ್ರಾಪ್ತಃ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಸಿದ್ಧಿಯನ್ನು ಪಡೆದುಕೊಂಡಂತಹ ಕರ್ಮಯೋಗಿ ಬ್ರಹ್ಮವನ್ನು ಹೇಗೆ ಹೊಂದುತ್ತಾನೆ ಅನ್ನೋದನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳ್ತೇನೆ. ಅದನ್ನು ಕೇಳು ಕೌಂತೇಯ.
ಈ ಬ್ರಹ್ಮಪ್ರಾಪ್ತಿ ಅನ್ನೋದುಂಟಲ್ಲ, ಅದು ಜ್ಞಾನದ ಪರಾಕಾಷ್ಠೆ. ಅದಕ್ಕಿಂತ ಮಿಗಿಲಾದ ಇನ್ನೊಂದು ಸ್ಥಿತಿ ಮುಂದೆ ಇಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಭಗವಂತನ ಮಾತನ್ನು ಕೇಳಿ ಇಲ್ಲಿ, ಯಥಾ ಆಪ್ನೋತಿ ತಥಾ ನಿಬೋಧಮೆ, ಹೇಗೆ ಪಡಿತಾನೆ ಅನ್ನೋದನ್ನು ನಾನು ನಿನಗೆ ಹೇಳ್ತೇನೆ, ತಿಳ್ಕೊ ಅಂತ ಹೇಳ್ತಾನೆ. ಅದನ್ನು ಹೇಗೆ ಹೇಳ್ತೇನೆ ಅಂದರೆ ಸಮಾಸೇನೈವ, ನಾನು ಸಂಕ್ಷೇಪವಾಗಿ ಹೇಳ್ತೇನೆ ಅಂತಾನೆ. ಆ ಸಂಕ್ಷೇಪ ಎಷ್ಟಪ್ಪ ಕೇಳಿದರೆ 3 ಶ್ಲೋಕ ಮುಂದೆ ಹೇಳೋದು. ನಾವು ಸಂಕ್ಷೇಪ ಅಂತ ಒಂದು ಪದದೊಳಗೆ ಹೇಳ್ತಾನೆ ಅವನು, ಅದೊಂದನ್ನು ನಾವು ಜೇಬಿಗಿಳಿಸ್ಕೊಬಿಟ್ರೆ ಆಯಿತು. ಆದರೆ 3 ಶ್ಲೋಕ ಆ ಸಂಕ್ಷೇಪ ಅನ್ನೋದಕ್ಕೆ. ಹೀಗೆ ಭಗವಂತ ಅರ್ಜುನನನ್ನು ಆ ವಿಷಯದ ಕಡೆಗೆ ಎಳಿತಾನೆ. ಅಕಸ್ಮಾತ್ ಅವನ ಮನಸ್ಸು ಆಚೆ ಹೋಗ್ಬಿಟ್ರೆ, ಯಾಕೆಂದರೆ ಈ ಅಧ್ಯಾಯ ಸನ್ಯಾಸ ಸ್ಥಿತಿಯನ್ನು ಹೇಳುವಂತಹ ಅಧ್ಯಾಯ. ಬಹಳ ಎತ್ತರದ ವಿಚಾರವನ್ನು ಹೇಳ್ತಾನೆ ಈ ಎಲ್ಲ ಶ್ಲೋಕಗಳಲ್ಲಿ ಭಗವಂತ. ಹಾಗಾಗಿ ಮನಸ್ಸು ಅತ್ತಿತ್ತ ಹೋಗಬಾರ್ದು. ಈ ಚಿಕ್ಕ ಮಕ್ಕಳು ಹೇಳ್ತೇವಲ್ಲ, ನೋಡಪ್ಪ ಹಾಗೇ ಹೋಯಿತು, ಇನ್ನು ಒಂದೇ ತುತ್ತು ಊಟ ಮಾಡುವಾಗ ನೋಡು, ಈ ಕಥೆ ಮುಗಿಯೋದ್ರೊಳಗಡೆ ಇದೊಂದು ತುತ್ತನ್ನು ಬಾಯೊಳಗೆ ಹಾಕ್ಕೊಬಿಡು ಅಂತ. ಹಾಗೆ ಭಗವಂತ ಹೇಳ್ತಾನೆ, ಸಂಕ್ಷೇಪವಾಗಿ ಹೇಳ್ತೇನೆ ಅಂತ. ಎಂಥದ್ದು ಕೇಳಿದರೆ ಅದು ನಿಷ್ಠಾ ಜ್ಞಾನಸ್ಯ ಯಾಪರ. ಆ ಬ್ರಹ್ಮ ಪ್ರಾಪ್ತಿ ಅನ್ನೋದು ಜ್ಞಾನದ ಪರಾಕಾಷ್ಠೆ ಅಂತ. ಇದಿಷ್ಟು ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕದಿಂದ ಬ್ರಹ್ಮಪ್ರಾಪ್ತಿಯ ಕ್ರಮವನ್ನು ಭಗವಂತ ಪ್ರಾಯೋಗಿಕವಾಗಿ ಹೇಳ್ತಾನೆ. ಒಂಥರ ಈ ಪ್ರಾಕ್ಟಿಕಲ್ಲಾಗಿ ನಾವೇನು ಕಲಿತಿದ್ದನ್ನು ಲ್ಯಾಬಲ್ಲಿ ಪ್ರಯೋಗ ಮಾಡ್ತೇವಲ್ಲ ಹಾಗೆ. ಈ ಅಧ್ಯಾಯ ವಿಶೇಷವಾಗಿ ಸನ್ಯಾಸವನ್ನೇ ಹೇಳ್ತದೆ. ಆದ್ದರಿಂದ ಸನ್ಯಾಸದ ಕೊನೆಯ ಮಜಲು ಯಾವುದು ಅಂದರೆ ಆ ಬ್ರಹ್ಮವಾಪ್ತಿ, ಬ್ರಹ್ಮಪ್ರಾಪ್ತಿ. ಬ್ರಹ್ಮ ಸಾಕ್ಷಾತ್ಕಾರಕ್ಕೂ ಬ್ರಹ್ಮಪ್ರಾಪ್ತಿಗೂ ಭೇದ ಇಲ್ಲ ಅಂತ ನಾನು ಹೇಳಿದ್ದೇನೆ. ಸಾಕ್ಷಾತ್ಕಾರವೇ ಪ್ರಾಪ್ತಿ ಅಥವಾ ಪ್ರಾಪ್ತಿಯೇ ಸಾಕ್ಷಾತ್ಕಾರ. ಈಗ ಇಲ್ಲೊಂದು ಸಂಶಯ. ಬ್ರಹ್ಮಪ್ರಾಪ್ತಿ ಅಂದರೆ, ನಾನು ಲೌಕಿಕ ಉದಾಹರಣೆ ಕೊಟ್ಟಿದ್ದೇನೆ ದೀಪದ್ದನ್ನು, ಹಾಗೆ ಹೋಗಿ ಪಡೆಯೋದಾ? ನಾನು ಹೇಳಿದ್ದೇನೆ ಆ ಉದಾಹರಣೆ ಪರಿಪೂರ್ಣ ಅಲ್ಲ ಅಂತ. ಬ್ರಹ್ಮಪ್ರಾಪ್ತಿ ಅಂದರೆ ನಾವು ಇಲ್ಲಿದ್ದೇವೆ, ಎಲ್ಲೋ ಒಂದು ಕಡೆ ಹೋಗಿ ಅದನ್ನು ಪಡೆಯೋದು ಅಂತ ಅರ್ಥ ಅಲ್ಲ. ಲೋಕದಲ್ಲಿ ಪ್ರಾಪ್ತಿ ಅಂದರೆ ಆ ವಸ್ತು ಇದ್ದಲ್ಲಿ ಹೋಗಿ ನಾವು ಅದನ್ನು ಪಡೆಯೋದಕ್ಕೆ ಪ್ರಾಪ್ತಿ ಅಂತ ಪ್ರಸಿದ್ಧಿ ಇದೆ. ಆದರೆ ಇಲ್ಲಿ ಹಾಗಲ್ಲ. ನಾವೆಲ್ಲರೂ ಬ್ರಹ್ಮಸ್ವರೂಪರೇ, ನಮ್ಮೊಳಗೆ ಅದು ಇದೆ. ಆದರೆ ಏನಾಗಿದೆ ಅಂದರೆ ಅದರ ಮೇಲೆ ಅಜ್ಞಾನದ ಆವರಣ ಕವಿದು ಬಿಟ್ಟಿದೆ. ಆ ಅಜ್ಞಾನದ ಆವರಣವನ್ನು ಪಕ್ಕಕ್ಕೆ ಸರಿಸ್ತಾ ಹೋಗೋದೇ ವೇದಾಂತದ ಸಾಧನೆಯ ಮಜಲುಗಳು. ಹಾಗೆ ಸಾಧನೆ ಪರಿಪಕ್ವ ಆಗೋದು ಅಂದ್ರೇನು? ಆತ್ಮವಸ್ತುವಿನ ಮೇಲೆ ಆವರಿಸಿದ ಅಜ್ಞಾನವನ್ನು ಕಡಿಮೆ ಮಾಡ್ತಾ ಬರೋದು. ಅದು ಕಡಿಮೆ ಆದಾಗ, ಅಜ್ಞಾನ ಸಂಪೂರ್ಣವಾಗಿ ಅಳಿದಾಗ, ಮೊದಲೇ ಇದ್ದಂತಹ ಬ್ರಹ್ಮವಸ್ತು ಅದು ನಮಗೆ ಹೆಚ್ಚು ಅನುಭವಕ್ಕೆ ಬರುತ್ತದೆ. ಹಾಗಾಗಿ ಇಲ್ಲಿ ಪ್ರಾಪ್ತಿ ಅಂದರೆ ಪ್ರಾಪ್ತಸ್ಯೈವ ಪ್ರಾಪ್ತಿ, ಮೊದಲೇ ಇದ್ದದ್ದನ್ನು ಈಗ ನಾವು ನೇರವಾಗಿ ಅನುಭವಿಸುವಂಥದ್ದು. ಅದಕ್ಕೆ ಪ್ರಾಪ್ತಿ ಎನ್ನುವಂತಹ ಹೆಸರು. ಒಂದು ಲೌಕಿಕ ಉದಾಹರಣೆ ಕೊಡ್ತೇನೆ ಇನ್ನೊಂದನ್ನು. ನಮ್ಮ ಮನೆಯಲ್ಲಿ ಒಂದು ಲೇಕ್ ಇದೆ, ಅದರ ಮೇಲೆ ನಾವು ನೀರನ್ನು ತುಂಬಿಡ್ತೇವೆ, ಅದರೊಳಗೆ ಶುದ್ಧವಾದ ನೀರಿದೆ. ಆದರೆ ಏನು ಮಾಡೋಣ, ಕೆಲವು ದಿವಸ ಹಾಗೆ ಇಟ್ಟಿದ್ದರಿಂದ ಎಷ್ಟೋ ಕಸ ಕಡ್ಡಿಗಳು ಸೇರಿ ಆ ನೀರಿನ ಮೇಲೆ ಒಂದು ರೀತಿ ಜೊಂಡು ಹುಲ್ಲುಗಳೆಲ್ಲ ಬೆಳೆದು ಬಿಟ್ಟಿವೆ. ನೀರು ಇದ್ದದ್ದು ಕಾಣೋದೇ ಇಲ್ಲ. ಈಗ ಆ ಜೊಂಡು ಹುಲ್ಲುಗಳನ್ನೆಲ್ಲ ತೆಗೆದರೆ ಒಳಗಿನ ಸ್ವಚ್ಛವಾದ ನೀರು ಕಾಣುತ್ತೆ. ಹೊಸದಾಗಿ ನೀರು ಬಂತು ಅಲ್ಲಿ? ಇಲ್ಲ. ಹಾಗಿದ್ರೆ ಏನು? ಮೊದಲೇ ಇದ್ದದ್ದು ಈಗ ಸ್ವಚ್ಛವಾಗಿ ಕಾಣುತ್ತೆ. ಶಾಸ್ತ್ರದ ಪರಿಭಾಷೆಯಲ್ಲಿ ಇದಕ್ಕೊಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಕಂಠಗತ ವಿಸ್ಮೃತ ಚಾಮೀಕರವತು ಅಂತ. ಚಾಮೀಕರ ಅಂದರೆ ಬಂಗಾರದ ಸರ. ಅದು ಎಲ್ಲಿತ್ತು ಅಂದರೆ ಕಂಠಗತ, ಕತ್ತಿನಲ್ಲಿ ಇತ್ತು. ಆದರೆ ಏನಾಯಿತು ಅಂದರೆ ವಿಸ್ಮೃತ,
ಇದರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಹಿಂದಿನ ಕಾಲ, ಈ ಕಾಲ ಅಲ್ಲ. ಒಬ್ಬ ಉತ್ತಮವಾದಂಥ ಗೃಹಿಣಿ ಕತ್ತಿನ ತುಂಬ ಸರ ಹಾಕ್ಕೊಂಡಿದ್ದಾಳೆ. ಆ ಸರಗಳ ಎಷ್ಟೋ ಸರಗಳ ಮಧ್ಯೆಯಲ್ಲಿ ಅವಳಿಗೆ ಅತ್ಯಂತ ಪ್ರಿಯವಾದ ಒಂದು ಬಂಗಾರದ ಸರವೂ ಇದೆ. ಆದರೆ ಏನು ಮಾಡೋಣ, ಇರುವ ಎಲ್ಲ ಸರಗಳ ಮಧ್ಯದಲ್ಲಿ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಆ ಸರ ಅವಳ ಕಣ್ಣಿಗೆ ಬೀಳಲಿಲ್ಲ. ತಕ್ಷಣ ಗಾಬರಿ ಆಯಿತು ಅವಳಿಗೆ. ಅಯ್ಯೋ, ನನ್ನ ಸರ ಕಳೆದು ಹೋಯಿತು ಅಂತ ಹುಡುಕಿದಳು. ಕನ್ನಡಿ ಮುಂದೆ ನಿಂತು ನೋಡ್ಕೊಂಡಿದ್ದಾಳೆ ಕತ್ತನ್ನು, ಸಿಗಲಿಲ್ಲ. ತಕ್ಷಣ ತನ್ನ ಗೆಳತಿಗೆ ಹೇಳಿದ್ಲು. ಆ ಗೆಳತಿ ಬಂದು ಕತ್ತನ್ನೆಲ್ಲ ಜಾಲಾಡಿದಳು. ಕೊನೆಗೆ ಬಹಳ ಹೊತ್ತು ಹುಡುಕಿದ ಆದಮೇಲೆ ಆ ಸರ ಸಿಕ್ತಂತೆ. ತಕ್ಷಣ ಹೇಳ್ತಾಳೆ, ನೋಡು ನಿನ್ನ ಸರ ಇಲ್ಲೇ ಇದೆ, ನೀನು ನೋಡಲಿಲ್ಲ ಸರಿಯಾಗಿ ಅಂತ. ಆಗ ಅವಳು ಹೇಳಿದಂತೆ, ಓ, ನನ್ನ ಸರ ಸಿಕ್ಕಿಬಿಡ್ತು ಅಂತ. ಇಷ್ಟಕ್ಕೆ ಈ ಕಥೆ ನಿಲ್ಲತ್ತೆ. ಇದರ ಮೇಲೆ ಪ್ರಶ್ನೆ ಇವಾಗ, ಆ ಸರ ಸಿಕ್ಕಿತು ಅಂತ ಅವಳು ಸಂತೋಷ ಪಡ್ತಾಳಲ್ಲ, ಹಾಗಿದ್ರೆ ಸಿಕ್ಕಿತು ಅಂತ ಹೇಳೋದಕ್ಕಿದ್ರೆ ಅದು ಇವಾಗ ಕಳೆದು ಹೋಗಿತ್ತಾ? ಇಲ್ಲ. ಹಾಗಿದ್ರೆ ಏನು ಅವಳಿಗೆ ಸಮಸ್ಯೆ ಆಗಿತ್ತು? ಅದು ಕಳೆದು ಹೋಗಿದೆ ಎನ್ನುವಂಥ ಭ್ರಾಂತಿ ಬಂದಿತ್ತು. ಈಗ ಆ ಗೆಳತಿ, ಅವಳು ಆರ್ಡಿನರಿ ಗೆಳತಿ ಅಲ್ಲ, ಅವಳೇ ಅಂದರೆ ಅವನೇ ಗುರು. ಸರ ಕಳಿಲಿಲ್ಲ, ಇದೆ, ಆದರೆ ನಿನಗೆ ಕಳೆದು ಹೋಗಿದೆ ಎನ್ನುವಂಥ ಭ್ರಮೆ ಬಂದಿದೆ. ನೋಡು, ನಾನು ತೋರಿಸ್ತೇನೆ ಇದೆ ಅಂತ ಹೇಳಿದಾಗ, ಹಾಗಿದ್ರೆ ಏನು ಲಾಭ ಆಯಿತು? ಆ ಭ್ರಾಂತಿ ನಿವಾರಣೆ ಆಯಿತಲ್ಲ, ಅದೇ ಲಾಭ. ಇಡೀ ವೇದಾಂತ ಶಾಸ್ತ್ರ ಬ್ರಹ್ಮವಸ್ತುವನ್ನು ಹೀಗೆ ಬೆರಳಿಟ್ಟು ತೋರಿಸೋದಿಲ್ಲ. ಯಾಕೆಂದರೆ ಬೆರಳಿಟ್ಟು ತೋರಿಸಬೇಕಿದ್ರೆ ಅದೊಂದು ಸಗುಣ ವಸ್ತು ಆಗಬೇಕು, ಅಥವಾ ಅದು ನಮ್ಮ ಕಣ್ಣಿಗೆ ಕಾಣುವಂಥದ್ದಾಗಿರಬೇಕು. ಬ್ರಹ್ಮವಸ್ತು ಕಣ್ಣಿಗೆ ಕಾಣೋಲ್ಲ, ಕಣ್ಣು ಅದರಿಂದ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದನ್ನು ಅರಿಯೋದು ಅಂತ ಶಬ್ದ, ಅದನ್ನು ತಿಳಿಯೋದು ಅಂತ ಶಬ್ದ, ನೋಡೋದು ಅಂತಲ್ಲ. ಲೋಕದಲ್ಲಿ ಬೇರೆ ವಸ್ತುಗಳನ್ನು ನೋಡೋದು, ಆದರೆ ಬ್ರಹ್ಮವಸ್ತುವನ್ನು ತಿಳಿಯೋದು. ಹಾಗಾಗಿ ಅದು ಯಾವಾಗಲೂ ದೃಕ್ ಸ್ವರೂಪವೇ ಅಷ್ಟೇ ಹೊರತು ದೃಶ್ಯ ಅಲ್ಲ. ಇನ್ನೊಂದರಿಂದ ಅದು ನೋಡಲ್ಪಡುವುದಿಲ್ಲ, ಅದು ಎಲ್ಲವನ್ನೂ ನೋಡ್ತಾ ಇರ್ತದೆ. ಹಾಗಿದ್ದರೆ ನೋಡುವುದೇ ಬ್ರಹ್ಮ, ಇಷ್ಟೇ. ಆದರೆ ಇಷ್ಟೇ ಅಂತ ಹೇಳಿದ್ನಲ್ಲ, ಇದನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟೋ ಜನ್ಮ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಶಬ್ದ ನಿಷ್ಠಾ ಜ್ಞಾನಸ್ಯ ಯಾ ಪರ ಅಂತ. ಅದು ಆ ಜ್ಞಾನದ ಪರಾಕಾಷ್ಠ. ಅಂದರೆ ನಿಷ್ಠಾ ಅನ್ನೋದಕ್ಕೆ ಅರ್ಥ ಪರ್ಯವಸಾನ, ಪರಿಸಮಾಪ್ತಿ ಅಂತ. ಅಂದರೆ ಬ್ರಹ್ಮವನ್ನು ತಿಳಿದುಕೊಳ್ಳುವುದೇ ಜ್ಞಾನದ ಪರಿಸಮಾಪ್ತಿ. ಜ್ಞಾನದ ಪರಿಸಮಾಪ್ತಿ ಎಲ್ಲಿದೆ ಅಂದರೆ ಬ್ರಹ್ಮವನ್ನು ತಿಳಿದುಕೊಳ್ಳೋದ್ರಲ್ಲೇ ಇದೆ ಅಂತರ್ಥ. ಅದು ಅಲ್ಲೊಂದು ಶಬ್ದ ಹೇಳ್ತಾನೆ ಭಗವಂತ, ಪರಾನಿಷ್ಠ ಅಂತ. ನಿಷ್ಠಾ ಜ್ಞಾನಸ್ಯ ಯಾ ಪರ. ಆ ಪರ ಅನ್ನೋದನ್ನು ನಿಷ್ಠೆಯನ್ನು ಸೇರಿಸ್ಕೊಳ್ಳಿ, ಆಗ ಪರಾನಿಷ್ಠ ಅಂತ. ಅತ್ಯಂತ ಉತ್ಕೃಷ್ಟವಾದ ಪರಿಸಮಾಪ್ತಿ ಅಂತ. ಯಾಕೆ ಈ ಮಾತನ್ನು ಹೇಳ್ತಾನೆ? ಪರಿಸಮಾಪ್ತಿ ಅಂತ ಇಷ್ಟೇ ಹೇಳಿದರೆ ಸಾಲದ ಅಂತಂದರೆ ಕಾರಣ ಉಂಟು. ಈ ಅನೇಕ ಸಲ ನಮ್ಮ ಜೀವನದಲ್ಲಿ ಜ್ಞಾನದ ಸಮಾಪ್ತಿ ಆಗತ್ತಂತೆ. ಈಗ ಉದಾಹರಣೆಗೆ ನಮ್ಗೆ ಯಾವುದೋ ಒಂದು ವಸ್ತುವಿನ ತಿಳುವಳಿಕೆ ಬರುತ್ತೆ. ಅಂಥದ್ದೊಂದು ವಸ್ತು ಇದೆಯಂತೆ, ನಾನು ಅದನ್ನು ಪಡಿಬೇಕು ಅಂತ ವಿದೇಶದಲ್ಲಿದೆ. ಆ ವಸ್ತು ಸಿಕ್ಕಾಗ ಏನಾಗುತ್ತೆ? ಅದರ ಜ್ಞಾನ ಸಮಾಪ್ತಿ ಆಗಿಬಿಡುತ್ತೆ ಅಲ್ವಾ? ಇದು ಲೋಕದ ಅನುಭವ. ಇನ್ನು ನೇರ ಅಧ್ಯಾತ್ಮ ಸಾಧನೆಗೆ ಬಂದರೆ ಸಾಧಕನಾದವನು ಏನು ಮಾಡ್ತಾನೆ ಅಂದರೆ, ಉಪಾಸನೆಯನ್ನು ಸಾಧನೆ ಮಾಡುವ ಹಂತದೊಳಗೆ ಒಂದೊಂದೇ ವಸ್ತುವಿನಲ್ಲಿ ಬ್ರಹ್ಮಬುದ್ಧಿಯನ್ನು ಇಡ್ತಾ ಹೋಗ್ತಾನೆ. ಉದಾಹರಣೆಗೆ ಸಾಲಿಗ್ರಾಮದಲ್ಲಿ ವಿಷ್ಣು ಎನ್ನುವಂಥ ಬುದ್ಧಿಯನ್ನು ಇಡ್ತಾನೆ. ಏಕೆಂದರೆ ಸಾಲಿಗ್ರಾಮ ಒಂದು ಶಿಲೆ ಅಲ್ವಾ? ಹಾಗೇನೇ ಮುಂದುವರೆದು ಏನು ಮಾಡ್ತಾನೆ ಹೇಳಿದರೆ, ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನು ಇಡ್ತಾನೆ, ಬೇಕಿದ್ದರೆ ಬ್ರಹ್ಮ ಬುದ್ಧಿಯನ್ನು ಸಹ ಇಟ್ಟು ಉಪಾಸನೆ ಮಾಡಬಹುದು. ಹಾಗೆ ಮಾಡ್ತಾ ಹೋದಾಗ
ಅವನಿಗೆ ಒಂದು ರೀತಿಯ ಸಂತೋಷ ಸಮಾಧಾನ ಸಿಗತ್ತೆ. ಎಷ್ಟೋ ದಿವಸ ಆದಮೇಲೆ ಆತ ಏನು ಮಾಡ್ತಾನೆ, ತನ್ನ ಸಾಧನೆಯನ್ನು ಮುಂದಕ್ಕೆ ಹೊರಳಿಸ್ತಾನೆ, ಇನ್ನೂ ಡೀಪಾಗಿ ಮಾಡಬೇಕು ಅಂತ. ಅಲ್ಲಿಗೆ ಈ ಮೊದಲಿಟ್ಟಂಥ ಸಗುಣ ರೂಪದ ಸಾಧನೆ ಸಮಾಪ್ತಿ ಆಯಿತೋ ಇಲ್ವೋ? ಆಯಿತು. ಮುಂದೆ ಇನ್ನೊಬ್ಬ ಸಾಧಕ ಜಗನ್ಮಾತೆಯನ್ನು ಬ್ರಹ್ಮಸ್ವರೂಪಿಣಿ ಅಂತ ಆತ ಉಪಾಸನೆ ಮಾಡ್ತಾನೆ. ಹಾಗೇನೇ ವಿಚಾರ ಮಾಡ್ತಾ ಹೋಗ್ತಾನೆ. ಕೊನೆಗೆ ಮುಂದುವರೆದು ಓಹೋ ಇದೂ ಸಹ ಆ ಬ್ರಹ್ಮಾವಸ್ಥೆಯ ನಿಜವಾದ ರೂಪ ಅಲ್ಲ ಅಂತ ಅಂದ್ಕೊಂಡು ನಿಲ್ಲಿಸ್ತಾನೆ. ಅಲ್ಲಿಗೆ ಸಮಾಪ್ತಿ ಆಯಿತೋ ಇಲ್ವೋ? ಹೀಗೆ ಎಷ್ಟೋ ಸಾಧನೆಗಳು ನಮ್ಮ ಜೀವನದಲ್ಲಿ ಸಮಾಪ್ತಿ ಆಗ್ತಾನೇ ಇರ್ತವೆ. ಆದರೆ ಅವೆಲ್ಲವೂ ಸಹ ಪರಾಸಮಾಪ್ತಿ ಅಲ್ಲ, ಅಂತಿಮವಾದ ಸಮಾಪ್ತಿ ಅಲ್ಲ. ಹಾಗಿದೆ ಅಂತಿಮವಾದ ಸಮಾಪ್ತಿ ಯಾವುದು ಅಂದರೆ ಸಗುಣ ರೂಪದ ಸಾಧನೆ ಕೊನೆಗೆ ಅದು ನಿರ್ಗುಣದಲ್ಲಿ ಪರ್ಯವಸಾನ ಆದಾಗ ಅದು ಸಮಾಪ್ತಿ ಆಗುತ್ತೆ. ಆ ನಿರ್ಗುಣದ ಸಾಧನೆ ಅಂದರೆ ಬ್ರಹ್ಮವಸ್ತು ನಿರ್ಗುಣ ನಿರಾಕಾರ ಅಂತ ಅಂದ್ಕೊಂಡು ನನ್ನ ರೂಪ ಅದಕ್ಕಿಂತ ಬೇರೆ ಅಲ್ಲ, ನನ್ನ ಸ್ವರೂಪ ಅದೇನೇ ಅಂತ ಅಂದ್ಕೊಂಡು ಆತ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಬ್ರಹ್ಮ ನಾನು ಆಗಿದ್ದೇನೆ ಎನ್ನುವಂಥ ಒಂದು ಭಾವನೆ ಬರುತ್ತಲ್ಲ ಒಂದು ಹಂತದೊಳಗೆ. ಬ್ರಹ್ಮವೇ ಆಗಿಬಿಡ್ತಾನೆ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಆಗ ಅವನ ಸಾಧನೆ ಮುಕ್ತಾಯ ಆಗತ್ತೆ. ಬ್ರಹ್ಮ ಆದ ಮೇಲೆ, ಬ್ರಹ್ಮ ಆದ ತಕ್ಷಣ ಅವನ ಸಾಧನೆ ನಿಂತು ಹೋಗುತ್ತಲ್ಲ, ಅದು ಪರಾಪರಿಸಮಾಪ್ತಿ. ಯಾಕೆಂದರೆ ಒಂದು ಸಲ ಬ್ರಹ್ಮ ಆದ ಮೇಲೆ, ಬ್ರಹ್ಮಭಾವವನ್ನು ಪಡೆದ ಮೇಲೆ ಮತ್ತೆ ಅವನಿಗೆ ಸಾಧನೆ ಇಲ್ಲ. ಹಾಗಾಗಿ ಅವನಿಗೆ ಸಾಧನೆ ಇಲ್ಲ. ಆದ್ದರಿಂದ ಬ್ರಹ್ಮಪ್ರಾಪ್ತಿಯ ನಂತರ ಸಾಧಿಸಬೇಕಾದದ್ದು ಯಾವುದೂ ಅವನಿಗಿಲ್ಲ. ಆದ್ದರಿಂದ ಈ ಸಾಧಕನ, ಬ್ರಹ್ಮಭಾವವನ್ನು ಪಡೆದ ಸಾಧಕನ ಸಮಾಪ್ತಿ ಉಂಟಲ್ಲ, ಅದು ಅಂತಿಮವಾದ ಸಮಾಪ್ತಿ. ಮತ್ತಲ್ಲಿ ಇನ್ನೊಂದು ಮುಗಿಯೋದು ಅಂತಿಲ್ಲ, ಆಗೋಯ್ತು ಅಷ್ಟೇ. ಅದಕ್ಕೆ ಇಲ್ಲಿಯವರೆಗೆ ಸಾಧನೆ ಮಾಡ್ತಾ ಮಾಡ್ತಾ ಅವನು ಸಾಧಕ ಅಂತ ಕರೆಸ್ಕೊಂಡಿದ್ದ. ಆ ಬ್ರಹ್ಮಭಾವವನ್ನು ಪಡೆದ ತಕ್ಷಣ ಅವನಿಗೆ ಸಾಧಕ ಅಂತ ಹೆಸರಲ್ಲ, ಸಿದ್ಧ ಅಂತ ಹೆಸರು. ಅದನ್ನೇ ಪರಾನಿಷ್ಠೆ ಅಂತ ಕರೀತಾರೆ. ಆ ಪರಾನಿಷ್ಠೆ ಅದು ಸಿದ್ಧನಿಗೆ ಮಾತ್ರ ಇರುವಂಥ ಹೆಸರು. ಆ ಸಿದ್ಧನ ಸ್ಥಿತಿ ಹೇಗಿರ್ತದೆ ಅಂದರೆ, ಹಿಂದೆ 2ನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಹೇಳ್ತಾನೆ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಆ ಸ್ಥಿತಿಗೆ ಹೋಗಿ ತಲುಪಿದಂತಹ ಸಿದ್ಧ, ಅವನಿಗೆ ಯಾವುದೇ ಶೋಕವೂ ಇಲ್ಲ, ಮೋಹವೂ ಇಲ್ಲ, ಕಾಮನೆಗಳು ಸುತರಾಮ್ ಇಲ್ಲ. ಆ ಬ್ರಹ್ಮದಲ್ಲಿ ಆತ ನೆಲೆ ನಿಂತಿರ್ತಾನೆ. ಅದನ್ನು ಬ್ರಾಹ್ಮೀ ಸ್ಥಿತಿ ಅಂತ ಹೆಸರು ಕರೀತಾರೆ, ಹೀಗೆ ಅಂತ. ಅಷ್ಟೇ ಅಲ್ಲ, ಇಂತಹ ಸಿದ್ಧನಾದವನಿಗೆ, ಬ್ರಾಹ್ಮೀ ಸ್ಥಿತಿಗೆ ಹೋಗಿ ನಿಂತವನಿಗೆ ಸಂಸಾರ ಇಲ್ಲ. ಸಂಸಾರ ಇಲ್ಲ ಅಂದರೆ ಹುಟ್ಟು ಸಾವುಗಳಿಲ್ಲ. ಉಪನಿಷತ್ತು ಹೇಳುತ್ತೆ, ಭಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ತಸ್ಮಿನ್ ದೃಷ್ಟೇ, ತನ್ನೊಳಗೆ ಇರುವಂಥ ಆ ಆತ್ಮವಸ್ತುವಿನ ಸಾಕ್ಷಾತ್ಕಾರ ಆದಾಗ, ನಾನು ಅದೇ ಎನ್ನುವಂಥ ನೆಲೆಯಲ್ಲಿ ನಿಂತಾಗ ಏನಾಗುತ್ತೆ ಅಂದರೆ ಭಿದ್ಯತೆ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂದರೆ ವ್ಯಾಮೋಹದ ಗ್ರಂಥಿಗಳು, ನಾನು ನನ್ನವರು ಅನ್ನುವಂಥ ಎಲ್ಲ ಏನೇನೋ ಬೇಲಿ ಹಾಕ್ಕೊಂಡಿದ್ನಲ್ಲ, ಅವೆಲ್ಲವೂ ಸಹ ಭಿದ್ಯಂತೆ, ಛಿದ್ಯಂತೆ, ಕತ್ತರಿಸಿ ಹೋಗ್ತಾವಂತೆ. ಮತ್ತು ಕೆಲವು ಒಡೆದು ಹೋಗ್ತಾವಂತೆ ತಾನಾಗಿ. ಕರ್ಮಗಳೆಲ್ಲ ಕತ್ತರಿಸಿ ಹೋಗ್ತವೆ ಅಂದರೆ ಅವನು ಕರ್ಮ ಮಾಡೋದಿಲ್ಲ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಮತ್ತಿನ್ನೊಂದು ಪ್ರಶ್ನೆ, ಅಲ್ರಿ ಈ ಬ್ರಹ್ಮಜ್ಞಾನ ಆಗೋದಕ್ಕಿಂತ ಮೊದಲು ಅವನು ಕರ್ಮ ಮಾಡಿದ್ದುಂಟಲ್ಲ, ಆ ಕರ್ಮಗಳು ಫಲ ಕೊಡಬೇಕಲ್ಲ ಅಂದರೆ, ಬ್ರಹ್ಮಜ್ಞಾನ ಆದ ಮೇಲೆ, ಆದ ಕೂಡಲೇ ಹಿಂದಿನ ಕರ್ಮಗಳೆಲ್ಲ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ, ಅವೆಲ್ಲವೂ ಸುಟ್ಟು ಭಸ್ಮ ಆಗಿಬಿಡ್ತೇವೆ.
ಯಾವ ಕರ್ಮವೂ ಅವನಿಗೆ ಯಾವ ಫಲವನ್ನು ಕೊಡೋದಿಲ್ಲ, ಎಕ್ಸೆಪ್ಟ್ ಅವನ ಪ್ರಾರಬ್ಧ ಕರ್ಮ. ಅದು ಮಾತ್ರ ಉಳಿದಿರುತ್ತೆ, ಅದಕ್ಕೋಸ್ಕರ ಅವನ ದೇಹ ಉಳಿದಿರುತ್ತೆ. ಹೀಗೆ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ. ಈ ಸ್ಥಿತಿಯಲ್ಲಿ ದೇಹವನ್ನು ಬಿಟ್ಟರೆ ಅವನು ಬ್ರಹ್ಮ ನಿರ್ವಾಣವನ್ನು ಪಡಿತಾನೆ ಅಂತ. ನಿರ್ವಾಣ ಅಂತ ಒಂದು ಶಬ್ದ ಭಾಳ ಹಿಂದೆ ನಾನು ಇದನ್ನು ಹೇಳಿದ್ದೆ 2ನೇ ಅಧ್ಯಾಯದಲ್ಲಿ. ನಿರ್ಗತಂ ವಾನಂ ಯಸ್ಮಿನ್ ಪ್ರಾಪ್ಯೇ ಬ್ರಹ್ಮಣಿ. ವಾನಂ ಅಂದರೆ ಗಮನಾಗಮನ ಅಂತ, ಅಂದರೆ ಹೋಗೋದು ಬರೋದು. ಹೋಗೋದು ಬರೋದು ಅಂದರೆ ಇಲ್ಲಿ ಯಾವುದು ಹೋಗೋದು ಬರೋದು, ಹುಟ್ಟೋದು ಸಾಯೋದು ಅಂತ. ಅವನಿಗೆ ಈ ಹುಟ್ಟುವಿಕೆ ಸಾಯುವಿಕೆ ಎನ್ನುವಂಥ ಗಮನಾಗಮನಗಳು ಇಲ್ಲ. ಯಾಕೆಂದರೆ ಒಮ್ಮೆ ಬ್ರಹ್ಮಭಾವವನ್ನು ಪಡೆದ ಮೇಲೆ ಅವನಿಗೆ ಇದು ಯಾವುದೂ ಸಹ ಇಲ್ಲ, ಅವನು ಬ್ರಹ್ಮ ನಿರ್ವಾಣವನ್ನು ಪಡಿತಾನೆ ಅಂತ. ಇಂತಹ ಸ್ಥಿತಿಗೆ ಹೋದಂಥವನನ್ನು, ಆ ಬ್ರಹ್ಮ ಭಾವವನ್ನು ಪಡೆದವನನ್ನು ಶಾಸ್ತ್ರ ಅವಧೂತ ಅಂತ ಕರೀತದೆ. ಧೂನ್ಯ ಕಂಪನೆ, ಎಲ್ಲವನ್ನೂ ಕೊಡವಿ ಹಾಕಿದವನು. ಎಲ್ಲವನು ಅಂದರೆ ನಾನು, ನನ್ನವರು, ಪರಿವಾರ ಯಾವುದೂ ಇಲ್ಲ ಅವನಿಗೆ. ಹೆಚ್ಚೇಕೆ ಮೈ ಮೇಲೆ ಹಾಕಿಕೊಳ್ಳುವ ಬಟ್ಟೆಯ ಪರಿವೆಯೂ ಇಲ್ಲ. ಇನ್ನೂ ಮುಂದೆ ಹೋಗಿ ಹೇಳಬೇಕು ಅಂದರೆ ದೇಹದ ಪರಿವೆಯೂ ಇಲ್ಲ. ಅವಂಥ ಸ್ಥಿತಿಗೆ ತಲುಪಿದಾಗ ಅವನು ಅವಧೂತ ಅಂತ. ಮೋಹಮುದ್ಗರದಲ್ಲೂ ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ. ಆ ಅವಧೂತ ಮತ್ತೆ ಅವನ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ಹೇಳಿದರೂ ಕಡಿಮೆ. ನಮ್ಮ ಹಾಗೆ ಅವನಿಗೆ ಜಾಗ್ರದ ಅವಸ್ಥೆ ಅಂತ ಇಲ್ಲ, ಸ್ವಪ್ನಾವಸ್ಥೆ ಇಲ್ಲ, ಸುಷುಪ್ತಿ ಅವಸ್ಥೆಯೂ ಇಲ್ಲ. ಅವಸ್ಥೆಗಿಂತ ಅತೀತ ಆತ. ಅಷ್ಟೇ ಅಲ್ಲ, ಅವನಿಗೆ ದೇವತಾರ್ಚನೆಯೂ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಸ್ನಾನ ಇಲ್ಲ, ಶೌಚವೂ ಇಲ್ಲ. ಇಲ್ಲವೇ ಇಲ್ಲವೋ ಅಂತ ಕೇಳಿದರೆ, ಲೋಕದ ಜನರಿಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಕೆಲವು ಸಲ ಇದನ್ನು ಮಾಡಬಹುದು, ಮಾಡಲೇಬೇಕು ಅಂತ ಇಲ್ಲ. ಸದಾಶಿವ ಬ್ರಹ್ಮೇಂದ್ರರ, ರಮಣ ಮಹರ್ಷಿಗಳ ಇವರೆಲ್ಲ ಚರ್ಯೆಯನ್ನು ನೋಡಿದರೆ ಗೀತಾಚಾರ್ಯನ ಈ ಮಾತಿಗೆ ನೇರ ಉದಾಹರಣೆಯಾಗಿ ನಿಲ್ತಾರೆ. ಅಷ್ಟೇ ಅಲ್ಲ, ಆದರೂ ಸಹ ಲೋಕದ ಹಿತಕ್ಕೋಸ್ಕರ ಅವರು ಮಾರ್ಗದರ್ಶನ ಮಾಡ್ತಾರೆ. ಅವನಿಗೆ ವಿಧಿ ನಿಷೇಧಗಳಿಲ್ಲ. ಇದನ್ನು ಮಾಡಬೇಕು ಅನ್ನೋಂಥ ವಿಧಿ ಇಲ್ಲ, ಇದನ್ನು ಮಾಡಬಾರ್ದು ಅನ್ನುವಂಥ ನಿಷೇಧವೂ ಇಲ್ಲ. ಅಂದ ಮಾತ್ರಕ್ಕೆ ಅವನು ನಿಷಿದ್ಧ ಕರ್ಮ ಮಾಡೋದಿಲ್ಲ. ನಮ್ಮ ವೇದಾಂತ ಸಾಹಿತ್ಯದಲ್ಲಿ ಈ ಅವಧೂತರ ಗುಂಪಿಗೆ ಸೇರಿದಂತಹ ಬಹಳಷ್ಟು ಜನರು ಸಿಗ್ತಾರೆ. ಪರೀಕ್ಷಿತನಿಗೆ ಮರಣಕಾಲದಲ್ಲಿ ಆತ್ಮತತ್ವವನ್ನು ಬೋಧಿಸಿದಂತಹ ಶುಕಾಚಾರ್ಯರು, ಮತ್ತು ವಾಮದೇವ ತಾಯಿಯ ಗರ್ಭದಲ್ಲಿದ್ದಾಗಲೇ ಅವನು ಜ್ಞಾನಿಯಂತೆ ವಾಮದೇವ, ಮತ್ತು ಋಷಭದೇವ ಭರತನ ತಂದೆ ಆತ, ದತ್ತಾತ್ರೇಯ, ಜಡಭರತ ಮುಂತಾದವರೆಲ್ಲರೂ ಸಹ ಈ ಸ್ಥಿತಿಯನ್ನು ತಲುಪಿದವರು. ಆಧುನಿಕರಲ್ಲಿ ಸದಾಶಿವ ಬ್ರಹ್ಮೇಂದ್ರರು, ರಮಣರು, ಪ್ರಾತಸ್ಮರಣೀಯಂಥ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರೆಲ್ಲರೂ ಸಹ ಈ ಅವಧೂತ ಸ್ಥಿತಿಗೆ ಹೋಗಿ ತಲುಪಿದವರು. ಈ ಸಂದರ್ಭದಲ್ಲಿ ನನಗೆ ಭಾಗವತದ ಆ ಋಷಭನ ಒಂದು ಚರ್ಯೆ ನೆನಪಿಗೆ ಬರ್ತದೆ. ಶುಕಾಚಾರ್ಯರು ಅದನ್ನು ಪರೀಕ್ಷಿತನಿಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಅವಧೂತ ಹೇಗಿರ್ತಾನೆ ಅಂತ ಕೇಳಿದರೆ ಆ ಭಾಗವತದ ಪಂಕ್ತಿಯನ್ನು ಓದಿಬಿಡ್ತೇನೆ. ಸಿದ್ಧ ಸಮಸ್ತಾರ್ಥ ಪರಿಪೂರ್ಣ ಭೋಗೈಶ್ವರ್ಯಾಣಿ ವೈಹಾಯಸ ಮನೋಜವ ಅಂತರ್ಧಾನ ಪರಕಾಯ ಪ್ರವೇಶ ದೂರಗ್ರಹಣಾದೀನಿ ಯದೃಚ್ಛಯಾ ಉಪಗತಾನಿ ನಾಂಜಸಾ ನೃಪ ಹೃದಯೇ ನಾಭ್ಯನಂದತ್. ಸಿದ್ಧ ಸಮಸ್ತಾರ್ಥ ಪರಿಪೂರ್ಣ ಅರ್ಥ ಆಗತ್ತೆ.
ಇನ್ನೇನು ಜೀವನದಲ್ಲಿ ಅವನಿಗೆ ಪಡಿಬೇಕಾದದ್ದಿಲ್ಲ, ಎಲ್ಲವೂ ಸಿಕ್ಕಿದೆ. ಯಾಕೆಂದರೆ ಯಾವುದು ಸಿಕ್ಕ ಮೇಲೆ ಇನ್ನೊಂದು ಬೇಕು ಅಂತ ಆಸೆಯೇ ಇರೋದಿಲ್ವೋ ಅವನಲ್ವ ಸಿದ್ಧ. ಹಿಂದೆ 6ನೇ ಅಧ್ಯಾಯದಲ್ಲಿ ಈ ಮಾತನ್ನು ಹೇಳಿದ್ದಾನೆ ಭಗವಂತ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಅದು ಸಿಕ್ಕಾದ ಮೇಲೆ ಅಯ್ಯೋ ನನಗೆ ಇದೊಂದು ಬೇಕಿತ್ತು ಅಂತ ಆಸೆ ಇಲ್ವಂತೆ. ಹಾಗೆ ಋಷಭ ಅವನು ಅವಧೂತ, ಸಿದ್ಧ ಸಮಸ್ತಾರ್ಥ ಪರಿಪೂರ್ಣ ಆತ್ಮಜ್ಞಾನಿ. ಇಂಥ ಆತ್ಮಜ್ಞಾನಿಗೆ ನಾನು ಆಗ ಹೇಳಿದೆ, ಈ ಅಣಿಮಾದಿ ಅಷ್ಟಸಿದ್ಧಿಗಳು ಅವನ ಹತ್ರ ಬಂದು ನಿಲ್ತವಂತೆ. ಅದನ್ನು ಹೇಳ್ತಾರೆ ಅವರು, ಭೋಗೈಶ್ವರ್ಯಾಣಿ, ಎಲ್ಲ ಭೋಗ ಎಲ್ಲ ಐಶ್ವರ್ಯಗಳು ಎಂಥೆಂಥವು ಕಿಡಿದೆ. ವೈಹಾಯಸ, ವೈಹಾಯಸ ಅಂದರೆ ಆಕಾಶದಲ್ಲಿ ಸಂಚರಿಸುವ ಶಕ್ತಿ. ಎರಡನೇದು ಮನೋಜವ, ಮನೋವೇಗದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ತಲುಪುವಂಥದ್ದು. ಸದಾಶಿವ ಬ್ರಹ್ಮೇಂದ್ರರು ಒಮ್ಮೆ ಇದನ್ನು ಪ್ರಕಟಪಡಿಸಿದ್ದರು ಅನ್ನೋದನ್ನು ಅವ್ರ ಜೀವನ ಚರಿತ್ರೆ ಹೇಳುತ್ತೆ. ಒಬ್ಬ ಇಂಗ್ಲೀಷ್ ಅಧಿಕಾರಿ ಇವರಿಗೆ ಚಳ್ಳೆಕಾಯಿ ತಿನ್ನಿಸ್ಬೇಕು ಅಂತ ಬಂದಿದ್ದ, ಆದರೆ ಅವನಿಗೆ ಚಳ್ಳೆಕಾಯಿ ತಿನ್ನಿಸ್ ಕಳಿಸಿದ್ರು ಅವರು. ಅವನು ಕುದುರೆ ಹತ್ಕೊಂಡು ಹೋಗ್ತಾ ಇದ್ದರೆ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅವನಿಗಿಂತ ಮೊದಲೇ ಅವರು ಅಲ್ಲಲ್ಲಿ ಇರ್ತಿದ್ರಂತೆ. ಆ ಸಿದ್ಧನಾದವನಿಗೆ ಮನೋಜವತ್ವ, ಮನೋವೇಗ ಅಂತ. ಮತ್ತು ಅಂತರ್ಧಾನ, ಇದ್ದಕ್ಕೆ ಇದ್ದ ಹಾಗೆ ಅಂತರ್ಧಾನರಾಗಿ ಬಿಡ್ತಾರೆ. ಇಂತಹ ಒಂದು ಸಿದ್ಧಿಯನ್ನು ಅವರು ಒಮ್ಮೆ ತೋರಿಸಿದ್ದಾರೆ. ನಾನು ಇಂದು ಹೇಳಿದ್ದೇನೆ ಇದನ್ನು. ಒಬ್ಬಾತ ಸಿಂಹದ ರೂಪದಲ್ಲಿ ಪ್ರಕಟ ಆಗ್ತಾ ಇದ್ದಂತಹ ಅವಧೂತರ ಮೇಲೆ ಆತ ಗುಂಡನ್ನು ಹಾರಿಸಬೇಕು ಅಂತ ಚಾರ್ಜ್ ಮಾಡಿದ. ತಕ್ಷಣ ಅವರು ತಮ್ಮ ಆ ಸದಾಶಿವ ಬ್ರಹ್ಮೇಂದ್ರ ರೂಪವನ್ನು ಪಕ್ಕಕ್ಕೆ ಸರಿಸಿ ಅವನ ಎದುರಿಗೆ ಸಿಂಹವಾಗಿ ನಿಂತುಬಿಟ್ಟಿದ್ರು ಅಂತ. ಇದೆಲ್ಲವನ್ನು ಹೇಳುತ್ತೆ ಶಾಸ್ತ್ರ. ಅಂತರ್ಧಾನ ಮತ್ತು ಪರಕಾಯ ಪ್ರವೇಶ, ಭಗವತ್ಪಾದರ ಚರಿತ್ರೆಯಲ್ಲಿ ನಾವು ಇದನ್ನು ನೋಡ್ತೇವೆ. ದೂರಗ್ರಹಣಾದೀನಿ, ಇಲ್ಲಿಂದ ಎಷ್ಟೋ ದೂರದಲ್ಲಿ ಮಾತನಾಡಿದರೆ ಅದನ್ನು ಕೇಳಿಸಿಕೊಳ್ಳುವ ಶಕ್ತಿ. ದೂರಗ್ರಹಣಾದೀನಿ ಇವೆಲ್ಲವೂ ಸಹ ಆ ಋಷಭನಿಗೆ ಹೇಗೆ ಬಂದಿದ್ದು ಅಂದರೆ ಯದೃಚ್ಛಯ ಉಪಗತಾನಿ. ಇದಕ್ಕೋಸ್ಕರ ಆತ ಎಳ್ಳಷ್ಟು ಪ್ರಯತ್ನ ಮಾಡಿರಲಿಲ್ವಂತೆ. ಆದರೆ ಎಲ್ಲ ಸಿದ್ಧಿಗಳು ಅವನ ಸುತ್ತಲೂ ಸೇರ್ಕೊಂಡಿರ್ತಿದ್ವಂತೆ. ನನ್ನನ್ನು ಉಪಯೋಗಿಸೋ ಅಂತ ಹೇಳ್ತಿದ್ವಂತೆ ಅವು. ಆದರೆ ಋಷಭದೇವ ಅವುಗಳನ್ನು ಕಣ್ಣೆತ್ತೂ ನೋಡ್ತಾ ಇರಲಿಲ್ವಂತೆ. ಮುಂದಿನ ಶಬ್ದ ಹೇಳ್ತಾರೆ ಅವರು, ನಾಂಜಸ, ಒಂದು ಸಲವೂ ಅವುಗಳ ಬಗ್ಗೆ ಕಣ್ಣು ಬಿಡಲಿಲ್ಲ ಆತ. ಹೃದಯೇ ನಾಭ್ಯನಂದತು, ತನ್ನ ಹೃದಯದಲ್ಲಿ ಒಂದು ಸಲವೂ ಸಹ ಅಯ್ಯೋ ಈ ಸಿದ್ಧಿಯನ್ನು ನಾನು ಉಪಯೋಗಿಸ್ಬೇಕು, ಬಳಸಬೇಕು, ನನಗೆ ಬೇಕಿತ್ತು ಅನ್ನುವ ಭಾವನೆ ಬಂದಿಲ್ಲ ಅವನಿಗೆ. ಅಲ್ಲಿಗೆ ಸಿದ್ಧನಾದವನಿಗೆ ಇವೆಲ್ಲವೂ ಸಹಜ. ಆದರೆ ಅಣಿಮಾದಿ ಸಿದ್ಧಿಗಳು ಸಿಕ್ಕವನಿಗೆ ಆತ್ಮಜ್ಞಾನ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿಯೇ ಭಗವಂತ ಈ ಪರಿಸಮಾಪ್ತಿಗೆ ಹೇಳ್ತಾನೆ, ನಿಷ್ಠಾ ಜ್ಞಾನಸ್ಯ ಯಾ ಪರ ಅಂತ. ಅದು ಅಂತಿಮವಾದಂತಹ ಪರಿಸಮಾಪ್ತಿ. ಮತ್ತು ಆ ಸ್ಥಿತಿಗೆ ಹೋದವನು ಮಾತನಾಡ್ತಾನೋ? ಮಾತನಾಡ್ಬೋದು, ಮಾತನಾಡಿದ್ದು ನಮಗೆ ಅರ್ಥ ಆಗಬೇಕು ಅಂತಿಲ್ಲ. ತೈತ್ರಿಯ ಉಪನಿಷತ್ತು ಹೇಳುತ್ತೆ, ಇದ್ದಕ್ಕಿದ್ದ ಹಾಗೆ ತನ್ನ ಆ ಆನಂದಾತಿಶಯವನ್ನು ಅವನಿಗೆ ಗೊತ್ತಿಲ್ಲದೇ ಪ್ರಕಟಪಡಿಸ್ಬಿಡ್ತಾನಂತೆ ಕೆಲವು ಸಲ. ಹಾ ಊಹಾ ಊಹಾ, ಅದ ಆ ಆನಂದದ ಅಲೆ. ಕೊನೆಗೆ ಆತ ಹೇಳ್ತಾನೆ, ಅಹಂ ವಿಶ್ವಂಭುವನಮಭ್ಯಭವಾಂ, ನಾನು ಇಡೀ ವಿಶ್ವವೇ ನಾನಾಗಿದ್ದೇನೆ ಅಂತ. ಸುವರ್ಣಜ್ಯೋತಿ, ಹಾಗಿದ್ರೆ ನನ್ನ ಸ್ವರೂಪ ಏನು ಅಂದರೆ ನಾನು ಕೇವಲ ಜ್ಯೋತಿ ಸ್ವರೂಪ ಅಂತ. ಈ ರೀತಿಯಾಗಿ ಗೀತಾಚಾರ್ಯನ ಮಾತಿಗೆ ಉಪನಿಷತ್ತೂ ಸಹ ಧ್ವನಿಯನ್ನು ಸೇರಿಸ್ತದೆ.
ಈ ಅವಧೂತ ಅಂದರೂ ಅವನೇ, ಸಿದ್ಧ ಅಂದರೂ ಅವನೇ. ಇಂತಹ ಸ್ಥಿತಿಗೆ ಬರುವುದಕ್ಕೆ ಈ ಆತ್ಮಜ್ಞಾನ ಅದು ಬೇಕು. ಅದರ ಪರಾನಿಷ್ಠೆ ಅಂದರೆ ಆ ನಿಷ್ಠಾಜ್ಞಾನಸ್ಯ ಯಾಪರ, ಅದು ಅಂತಿಮವಾದಂತಹ ಸ್ಥಿತಿ. ಹೀಗೆ ಅಲ್ಲಿಂದ ಮುಂದಕ್ಕೆ ಮತ್ತೆ ಇನ್ನೇನನ್ನೂ ಸಹ ಪಡೆಯೋದು ಅನ್ನೋದು ಇಲ್ಲವೇ ಇಲ್ಲ. ಆದ್ದರಿಂದ ಈ ಹಿಂದೆ ಸಾಧಕನಾದವನು ತನ್ನ ಸಾಧನೆಯ ಪರಿಪಕ್ವತೆಯಿಂದ ಸಿದ್ಧನಾಗ್ತಾನೆ. ಸಿದ್ಧನಾದವನು ಮತ್ತೆ ಈ ರೀತಿಯಾಗಿ ಲೋಕದ ಜನರಿಗೆ ಕಣ್ಣಿಗೆ ಬೀಳ್ತಾನೆ. ಅವರನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇದ್ದಾಗ ಲೋಕ ಜನರ ಅವರನ್ನು ಹುಚ್ಚರು ಅಂತ ಕರೀತಾರೆ. ಆದರೆ ಅವರಲ್ಲ ಹುಚ್ಚರು, ಲೋಕದ ಜನ ಹುಚ್ಚರು. ಯಾಕೆಂದರೆ ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ತಸ್ಯಾಂ ಜಾಗೃತಿ ಭೂತಾನಿ ಅಂಥೇಳಿ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಸಾಮಾನ್ಯ ಜನರ ಕಣ್ಣು ಅವರನ್ನು ನೋಡಲಾರದು, ಅವರನ್ನು ಅರ್ಥ ಮಾಡಿಕೊಳ್ಳಲಾರದು. ಹೀಗೆ ಕರ್ಮಯೋಗದಿಂದ ಚಿತ್ತಶುದ್ಧಿ ಅನ್ನುವಂತಹ ಸಿದ್ಧಿಯನ್ನು ಪಡೆದ ಸಾಧಕ ಬ್ರಹ್ಮವನ್ನು ಹೇಗೆ ಪಡಿತಾನೆ ಎಂಬುದನ್ನು ಮುಂದಿನ 51, 52, 53 ಈ ಶ್ಲೋಕಗಳಲ್ಲಿ ಭಗವಂತನೇ ಹೇಳಿದ್ದಾನೆ. ಸಮಾಸೇನ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಹೇಳಿದ್ದಾನೆ. ಅದನ್ನು ನಾಳೆ 6 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.